ಫೀಲಿಂಗ್ಸ್ ಇಲ್ಲದೆ ಇದ್ರು ಹೇಳ್ಕೊಳಕ್ಕಾಗತ್ತಾ? ಡೋಂಟ್ ಯು ಥಿಂಕ್ ದಿಸ್ ಇಸ್ ವೆರಿ ಚೈಲ್ಡಿಶ್? ಮೊದ್ಲೆಲ್ಲ ತಮಾಷೆಯಾಗಿ ಮಾತಾಡ್ತಿದ್ವಲ್ಲ, ಆ ಸಲಿಗೆಯಿಂದ ಹೇಳ್ಬಿಟ್ಟೆ. ಸಲಿಗೆನಾ? ನಾವಿಬ್ರು ಕ್ಲೋಸ್ ಆಗಿ ತಮಾಷೆ ಮಾಡುವಷ್ಟು ರಿಲೇಶನ್ಶಿಪ್ ಇದೆ ಅನ್ಕೊಂಡಿದ್ಯಾ? ಮೋರ್ ಓವರ್ ನಾನು ಯಾವ ಥರ ಬಂದು ಈ ಥರ ಮಾತಾಡಿದ್ದೀನ? ಇಲ್ಲ ರೀ, ಹೋಗ್ಲಿ ಬಿಡಿ, ನಂದೇ ತಪ್ಪಾಯ್ತು. ಅಫ್ಕೋರ್ಸ್ ನಿಂದೆ ತಪ್ಪು. ಅದು ಹೇಗೆ ನಿನ್ನನ್ನು ನೋಡಬೇಕು ಅನ್ಕೋತೀಯ? ಇನ್ಫ್ಯಾಕ್ಟ್ ನಾನು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗೆ ಅಪಾಯಿಂಟ್ಮೆಂಟ್ ಇಂದ ಮೀಟಿಂಗ್ ಕೊಡಲ್ಲ. ಅಂಥದ್ರಲ್ಲಿ ನೀನು ಸಡನ್ ಆಗಿ ನೋಡಬೇಕು ಅನ್ಕೊಂಬಿಟ್ರೆ? ನಂದೇ ತಪ್ಪಾಯ್ತು, ಹೋಗ್ಲಿ ಬಿಡಿ. ಸಾರಿ ರೀ, ನಾನು ಇನ್ನೊಂದ್ಸತಿ ಈ ಥರ ಎಲ್ಲ ಮಾತಾಡಲ್ಲ. ನಿಮಗೆ ಮೋಸ್ಟ್ಲಿ ಕೆಲಸದ ಟೆನ್ಷನ್ ಅನ್ಸುತ್ತೆ. ನಿಮ್ಮ ಕೋಪ ಕಮ್ಮಿ ಮಾಡೋಕ್ಕೆ, ನಿಮ್ಮನ್ನು ಸಮಾಧಾನ ಮಾಡೋಕ್ಕೆ ನಾನು ಏನು ಮಾಡ್ಬೇಕು ಹೇಳಿ? ನಾನು ಮಾಡ್ತೀನಿ. ಕೆಳಗೆ ನೋಡಬೇಕು. ಹಾಂ? ಏನು? ನಂಗೆ ಅರ್ಥ ಆಗಲಿಲ್ಲ. ಪ್ರಾರ್ಥನಾ, ನಿನ್ನ ಏಜೆ ಹತ್ರ ಸುಳಿಯಕ್ಕೂ ಬಿಡಲ್ಲ ನಾನು. ತಡೀತ್ಯಾ? ಕೈ ಇಟ್ರೆ ಭಸ್ಮ ಆಗೋಗ್ತ್ಯಾ? ಏನು ಮಾಡಕ್ಕಾಗಲ್ಲ. ಪ್ರಾರ್ಥನಾ ಈಗ ತುಂಬಾ ದೊಡ್ಡದಾಗಿ ಬೆಳೆದಿದ್ದಾಳೆ. ನಾನು ಏನೇನ್ ಮಾಡ್ತೀನೋ ಅದನ್ನೆಲ್ಲ ನೀನ್ ನೋಡ್ತಾ ಇರಬೇಕು ಅಷ್ಟೇ. ಆಗ್ಲಿಲ್ವಾ? ಕಣ್ಮುಚ್ಕೋಬೇಕು. ನಾನಿವತ್ತು ಅಭಿ ರೂಮ್ಗೆ ಶಿಫ್ಟ್ ಆಗ್ತಿದ್ದೀನಿ. ಏನು ಯೋಚನೆ ಮಾಡ್ಬೇಡ, ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ದೇವ್ರೇ ದೇವ್ರೇ, ದುರ್ಗಾ ಎಲ್ಲೇ ಇದ್ರೂ ನೋವಲ್ಲೇ ಇರೋ ಹಾಗೆ ಮಾಡು. ಇವಳು ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಯಾವಾಗ್ಲೂ ನೋವಲ್ಲೇ ಇರ್ಲಿ ಭಗವಂತ. ಬರ್ಲಾ? ಐ ಲವ್ ಯು ಡಾ. ಹೆಚ್ಚಾದ್ರೆ ಕಡಿಮೆ ಮಾಡೋದಕ್ಕೆ, ಕಡಿಮೆ ಆದ್ರೆ ಹೆಚ್ಚು ಮಾಡೋದಕ್ಕೆ ನಿಮ್ ಪ್ರಿಯತಮ ವಿಶ್ವರೂಪ ಇಲ್ವಾ ರೂಪ? ನೀವೇ ನನ್ನ ಆಡ್ಕೋತಿದ್ದೀರಾ? ಏನ್ ಮೇಡಮ್ ನೀವು ಇಲ್ಲಿ ಸೀರಿಯಸ್ ಆಗಿ ಟಾಪಿಕ್ ಬಗ್ಗೆ ಮಾತಾಡ್ತಿದ್ರೆ ನೀವು ಒಳ್ಳೆ ಜೋಕ್ ಕಟ್ ಮಾಡ್ಕೊಂಡು ಕಾಲೇಜ್ ಹುಡುಗಿರ್ತಾರ. ನಮ್ಗ್ಯಾಕೋ ಇದು ರಿಯಲ್ ಆಗಿ ಅಂತಾರ ಮೇಡಮ್ ಏನಾ ಅನ್ನೋ ಡೌಟು ತುಂಬಾ ಸಲ ಬಂದಿದೆ. ನಿಮ್ಗಾಗ ಅನ್ನಿಸ್ಲಿಲ್ವಾ ಮೇಡಮ್? ಈಗ ನನ್ನನ್ನು ನಾನು ಅನ್ಕೊಂಡೇನ್ ಪ್ರಯೋಜನ? ನನ್ನನ್ನು ನಾನು ಬೈಕೊಂಡೇನ್ ಪ್ರಯೋಜನ? ನನ್ನನ್ನು ನಾನು ಶಿಕ್ಷೆ ಕೊಟ್ಕೊಂಡೇನ್ ಪ್ರಯೋಜನ? ಅಂತರಹತ್ತೆ ಮುಕ್ಕೋಡ ಹಾಕೊಂಡು ಆ ಪ್ರಾರ್ಥನಾ ಈ ಮನೆಗೆ ಬಂದಿದ್ದು ಆಯ್ತು, ಈ ಮನೆ ಒಳಗೆ ಹೊಕ್ಕಿದ್ದು ಆಯ್ತು, ಇಲ್ಲಿ ಕೂತ್ಕೊಂಡಿದ್ದು ಆಯ್ತು. ನನಗೂ ಆಗ ಅನ್ಸಿದೆ ವಿಶ್ವರೂಪ್, ಅವ್ರ ಬಿಹೇವಿಯರಲ್ಲಿ ಆಗ್ತಿರೋ ಚೇಂಜಸ್ಸು. ಅವ್ರು ಇಷ್ಟು ಸಲ ಹಾರ್ಷಾಗಿ ಮಾತಾಡ್ತಾರೆ, ಆಮೇಲೆ ತಮಾಷೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಿದ್ರೆ ಅಂತರತ್ತೆ ಹೀಗೆ ಇದ್ರ ಏಜೆ ಮತ್ತೆ ಅಜ್ಜಿ ಬೇರೆ ಥರನೇ ಹೇಳ್ತಿದ್ರಲ್ಲ ಅನ್ಸುತ್ತೆ ಅಲ್ವಾ ಮೇಡಮ್? ನನಗೂ ಯಾಕೋ ಎಲ್ಲೋ ಮಿಸ್ ಹೊಡಿತಿದೆ ಅಂತ ಅನ್ನಿಸ್ತಿದೆ. ಆದ್ರೆ ತುಂಬಾ ಬೇಗ ಯಾರನ್ನು ಜಡ್ಜ್ ಮಾಡಬಾರ್ದಲ್ವಾ, ಅದಕ್ಕೆ ಸುಮ್ಮನೆ ಅದೇ ಅಷ್ಟೇ. ರೀ, ನೀವೇನು ಗೌರ್ಮೆಂಟ್ ಇನ್ನೊಬ್ಬರನ್ನ ಜಡ್ಜ್ ಮಾಡಕ್ಕೆ? ಮೇಡಮ್, ಲವ್ ಮಾಡೋದು ತುಂಬಾ ಒಳ್ಳೇದು, ಆದ್ರೆ ಅರ್ಧಂಬರ್ಧ ನಾಲೆಜ್ ಇರೋ ನಿಪ್ಪಿನ ಲವ್ ಮಾಡೋದು ತುಂಬಾ ಕಷ್ಟ ಮೇಡಮ್. ನೋಡ್ರೂಪ, ನಾನು ಹೇಳ್ತಿರೋ ಜಡ್ಜ್ ಬೇರೆ, ನೀನ್ ಹೇಳ್ತಿರೋ ಜಡ್ಜ್ ಬೇರೆ. ವಿಶ್ವರೂಪ್, ಅದನ್ನೆಲ್ಲ ಬಿಡಿ. ರೂಪಾ, ನೀವು ಅಂತರ ಅತ್ತೆ ಜೊತೆ ಇದ್ರಲ್ಲ, ಅವ್ರ ಬಿಹೇವಿಯರ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಹಾ ಮೇಡಮ್, ನಮ್ಮ ಹತ್ರ ತುಂಬಾ ಸ್ಟ್ರಿಕ್ಟ್ ಆಗಿರ್ತಿದ್ರು. ಕೆಲಸ ಅಂದ್ರೆ ಮೇಡಮ್ ರಾಕ್ಷಸಿ. ಎಲ್ಲ ಆದ್ಮೇಲೆ ನಮ್ನ ಕೂಲಾಗಿ ಮಾತಾಡಿಸಿ ನಮ್ಗೆ ಐಸ್ ಕ್ರೀಮ್ ಕೊಡಿಸ್ತಿದ್ರು. ಓ, ಅಂದ್ರೆ ಅನ್ನೋದೆಲ್ಲ ಅಂದು ಐಸ್ ಕ್ರೀಮ್ ಇಟ್ಟರೆ ನೈಸ್ ಮಾಡೋದಾ? ಹಾಗಿದ್ರೆ ಇದು ಸೇಮ್ ಕ್ಯಾರೆಕ್ಟರ್. ಆಕ್ಚುಲಿ ಏನ್ ಗೊತ್ತಾ ದುರ್ಗಾ, ಈ ಖುಷಿ ಆಗ್ಲಿ, ನಗು ಆಗ್ಲಿ, ಸಂತೋಷ ಆಗ್ಲಿ, ನಾವು ಹಂಚ್ತಾ ಇರ್ಬೇಕು, ಒಬ್ಬರಿಂದ ಇನ್ನೊಬ್ರಿಗೆ ಹೋಗ್ತಾ ಇರ್ಬೇಕು. ಹಾಗೆ ಇವತ್ತು ನನ್ನ ಖುಷಿನ ನಿನಗೆ ಹಂಚ್ತಾ ಇದ್ದೀನಿ.
So you also be happy. Come on, smile. Smile. ಏಜೆ, ನಿಜವಾಗ್ಲೂ ನಿಮ್ ಖುಷಿ ನೋಡಿ ನನಗ್ ಖುಷಿ ಆಗ್ತಿದೆ. ನೀವ್ ಯಾವಾಗ್ಲೂ ಹೀಗೆ ಇರಿ. I will. Thank you. ಅದೇನು ಅಂತ ನಾನು ನೋಡ್ತೀನಿ. ಅಭಿ ಅವನ ಖುಷಿನ ಹೊರಗೆಲ್ಲ ಕಾಣೋ ಬದಲು ಅವನಿಗೆ ನಾನು ಪ್ರೀತಿಯಿಂದ ಹತ್ರ ಆಗಿ ನನ್ನ ಕೈ ವಶ ಮಾಡ್ಕೋತೀನಿ. ಅಮ್ಮ, ನಿಮ್ಮನ್ನ ಈ ಪರಿಸ್ಥಿತಿಲಿ ನೋಡಕ್ಕಾಗ್ತಿಲ್ಲಮ್ಮ. ದಿನದಿಂದ ದಿನಕ್ಕೆ ನೀವೆಷ್ಟು ಸೊರಗೋಗ್ತಿದ್ದೀರಾ. ಆ ಭಗವಂತ ನನ್ನ ಆಯಸ್ಸಿನೆಲ್ಲ ನಿಮ್ಗೆ ಕೊಡ್ಲಮ್ಮ, ನಿಮ್ಗೆ ಕೊಡ್ಲಿ. ನಿನ್ನ ಆಯಸ್ ತಗೊಂಡಾನೇನಮ್ಮ ಮಾಡಲಿ. 100 ವರ್ಷ ಬದುಕಿ ಸಾಧಿಸೋ ಅಂಥದ್ದೇನಿದೆ? ಹೆಚ್ಚು ದಿನ ಬದುಕಿದಷ್ಟು ನೋವು ಜಾಸ್ತಿ ಇದೆ. ಹೀಗೆ ದಿನ ಕೊರಗೋ ಬದಲು ಒಂದೇ ಸತಿ ಸತ್ತೋದ್ರೂ ಒಳ್ಳೇದು. ಮನೆಯವರು 1 ತಿಂಗಳು ಅಳಬಹುದು, ಆಮೇಲೆ ತಮ್ಮ ಕೆಲಸ ನೋಡಿಕೊಂಡು ಜೀವನ ಸಾಗಿಸ್ತಾರೆ. ಆ ಕೆಲಸನೂ ಬೇಗ ಆಗಲಿ ಕಣೆ ಮುದುಕಿ. ನೀನು ಬದುಕಿದ್ದಷ್ಟು ನೀನು ಸೇವೆ ಮಾಡ್ಕೊಂಡಿರೋಕೆ ನಾನೇನು ಕೆಲಸದೋಳ, ಯಜಮಾನಿ. ಈ ಅಭಿ ಸಾಮ್ರಾಜ್ಯಕ್ಕೆ ಲೇಡಿ ಅಧಿಪತಿ ಕಣೆ ನಾನು. ಯಾಕಮ್ಮ ಈ ರೀತಿ ಅಪಶಕ್ನ ಮಾತಾಡ್ತಿದ್ದೀರಾ? ನೋಡಿ, ನೀವು ಸರಿ ಹೋಗ್ಬೇಕು ಅಂದ್ರೆ ನಾವು ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು. ಆಗ ನೀವು ಸರಿ ಹೋಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಆ ದೇವರೇ ನನ್ನ ಕಣ್ಮುಂದೆ ಬಂದು ನಿಂತ್ಕೊಂಡ್ರು ಕೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ನನಗೆ ಬೇಕಾಗಿರೋದು ಬೇರೆನೆ. ಆದಷ್ಟು ಬೇಗ ನನಗೆ ಈ ಕೊರಗಿಲ್ದೇ ಇರೋ ಥರ ಮಾಡಿಬಿಟ್ರೆ ಅಷ್ಟು ಸಾಕು, ಬೇರೆ ಏನೂ ಬೇಡ. ಅಬ್ಬಬ್ಬಬ್ಬ, ಮನಸ್ಸಲ್ಲಿರೋ ಕೊರಗು ಲೀಲಾ ಮನೆಗೆ ಬರಲಿ ಅಂತ ಬಾಯಿ ಬಿಟ್ಟು ಹೇಳು ನೋಡೋಣ. ಆಗಲ್ಲ ಅಲ್ವಾ? ಅಯ್ಯೋ, ನೀವ್ಯಾಕೆ ಲೀಲಾ ಜಪ ಮಾಡ್ತಿದ್ದೀರಾ ಅಂತ ನಾನು ಕೇಳ್ಬಿಟ್ರೆ ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗಲ್ವಲ್ಲ. ಅದಕ್ಕೆ ಇಂಥ ನಾಟಕ ಅಲ್ವೇನೆ ಮುದುಕಿ? ನೀನು ಕೊರ್ಗಿ ಸತ್ರು ಆ ಲೀಲಾ ಈ ಮನೆಗೆ ಕಾಲಿಡಲ್ಲ ಅಂತ ಡೋಸ್ ಕೊಟ್ಟಿದ್ದೀನಿ ಅವಳಿಗೆ. ಎಲ್ಲಿ ಅಭಿ ಗಿಲ್ಟ್ ಆಗ್ಬಿಡ್ತು ಅಂತ ತ್ಯಾಗ ಮಾಡಕ್ಕೆ ಹೊರಟಿದ್ದಾಳೆ ಅವಳು. ಒಂದು ವೇಳೆ ಈ ಮನೆಗೆ ಬರಬೇಕು ಅನ್ನೋದೇ ಆದರೆ ಅದು ಆ ದೇವರೇ ಮಾಡಬೇಕು. ಆದರೆ ಸದ್ಯಕ್ಕೆ ಈ ಮನೆಗೆ ನಾನೇ ದೇವರಲ್ವಾ ಮುದುಕಿ? ನಾನು ಅಂದ್ಕೊಂಡಿದ್ದು ಮಾಡೇ ಮಾಡ್ತೀನಿ. ಅಪ್ಪ ದೇವ್ರೆ, ನನಗೆ ಈ ಕೈ ಮುಗ್ದೆಲ್ಲ ಅಭ್ಯಾಸ ಇಲ್ಲ, ಆದರೂ ಕೈ ಮುಗಿತೀನಿ. ಈ ಅಭಿ ನನಗೆ ಬೇಕು. ಆ ಥರ ಒಂದು ಪವರ್ಫುಲ್ ಆಶೀರ್ವಾದ ಮಾಡಿಬಿಡು. ಲೈಫ್ ಲಾಂಗ್ ನಿನಗೆ ಚಿನ್ನದ ತಟ್ಟೆಯಲ್ಲಿ ಆರತಿ ಮಾಡ್ತೀನಿ. ಅತ್ತೆ, ಅವಾಗಿಂದ ಏನೋ ಡೀಪಾಗಿ ಬೇಡ್ಕೋತಾ ಇದ್ದೀರಲ್ಲ, ಏನು ಕೇಳ್ಕೊಂಡ್ರಿ? ದೇವ್ರ ಮುಂದೆ ಹೆಣ್ಮಕ್ಳು ಕೇಳ್ಕೊಳಕಿರೋದು 2 ಸರು. ಒಂದು ತವ್ರ ಮನೆ ಚೆನ್ನಾಗಿರ್ಲಿ ಅಂತ, ಮತ್ತೊಂದು ಗಂಡನ ಮನೆ ಚೆನ್ನಾಗಿರ್ಲಿ ಅಂತ. ನನಗೆ ತವ್ರ ಮನೆಗಿಂತ ನನ್ನ ಗಂಡನ ಮನೆ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತಿದ್ದೆ. ಅಂದ್ರೆ ನಿಮ್ಗೆ ಅಂತ ನೀವೇನು ಕೇಳ್ಕೊಳ್ಳೇ ಇಲ್ವಾ? ನನಗೇನು ಬೇಡ ಸರ್, ನೀವುಗಳು ಚೆನ್ನಾಗಿದ್ರೆ ನಂಗೆ ಅಷ್ಟೇ ಸಾಕು. ನನಗೇನಿದೆ, ನಾನು ಎಲ್ಲೋ ಹೇಗೋ ಇದ್ಕೊಳ್ತೀನಿ, ಆದರೆ ನನ್ನ ಜೊತೆ ಯಾವಾಗಲೂ ಅಭಿ ಇರಬೇಕು. ಮೇಡಮ್, ಅರ್ಚನೆ ಏನು ರೂಪ ಹೀಗೆ ಕೇಳ್ತಿದ್ಯಾ? ಅಮ್ಮಂಗೆ ಒಳ್ಳೇದಾಗ್ಲಿ ಅಂತಾನೆ ಪೂಜೆ ಮಾಡ್ಸೋಕೆ ಬಂದಿರೋದು. ಅಂಥದ್ರಲ್ಲಿ ಅರ್ಚನೆ ಮಾಡ್ಸಲ್ವಾ?
ಅಮ್ಮ ನಿಮ್ ರಾಶಿ ನಕ್ಷತ್ರ ಗೋತ್ರ ಹೇಳಿಮ್ಮ. ಅಂತ ಅವಾಗೆಲ್ಲ ನಾವುಗಳು ದೇವಸ್ಥಾನಕ್ಕೆ ಬಂದಾಗ ನೀನೇ ಮೊದಲು ಹೆಸರು ರಾಶಿ ನಕ್ಷತ್ರ ಎಲ್ಲ ಹೇಳ್ತಿದ್ಯಲ್ಲ, ಯಾಕೆ ಮರ್ತು ಬಿಟ್ಯಾ? ಮಂತ್ರ ಯಾವಾಗಲೂ ನಾವು ದೇವಸ್ಥಾನಕ್ಕೆ ಹೋದಾಗ ನೀನೇ ಹೆಸರು ಹೇಳ್ಬಿಟ್ಟು ಅರ್ಚನೆ ಮಾಡ್ತಿದ್ದೆ ಅಲ್ವಾ, ಮರ್ತ್ಬಿಟ್ಯಾ? ಏ ಅಭಿ, ಇವರೇ ಕುತ್ತಿಗೆ ಮೇಲೆ ಕೂತು ಪ್ರಶ್ನೆ ಕೇಳ್ತಿದ್ದಾರೆ ಅನ್ನಿಸ್ತಿದೆ. ನೀನ್ ಯಾಕೋ ಮಧ್ಯದಲ್ಲಿ ಬರ್ತಿದ್ಯಾ? ಅಭಿ, ಅದು ಅದು ನೆನ್ಪಿದೆ. ಹೇಳಿಮ್ಮ, ಹೆಸರು ನಕ್ಷತ್ರ ರಾಶಿ ಏನ್ ಹೇಳಿ ನಾನು? ಈ ಮುದುಕಿ ಹೆಸರೇ ನನಗೆ ಗೊತ್ತಾಗ್ತಿಲ್ವಲ್ಲ. ಹಾಳಾದವಳು. ಎಲ್ಲ ಈ ಅಭಿ ಮೇಲೆ ಗಮನ ಕೊಟ್ಟು ಇವಳ ಹೆಸರು ಮರ್ತು ಬಿಟ್ಟಿದ್ದೀನಲ್ಲ. ಏನ್ ಮಾಡ್ಲಿ? ಅದು ಅದು ಅಮ್ಮ, ಅಭಿ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಒಂದು ಮುಖ್ಯವಾದ ಕೆಲಸ ಇದೆ. ಮುಖ್ಯವಾದ ಕೆಲಸ ಏನದು ಅಂತ? ಈಗ ನಾನು ಎಸೆಯೋ ಬಾಂಬ್ಗೆ ಅದೆಷ್ಟು ಕಿಲೋಮೀಟರ್ವರೆಗೂ ಸೌಂಡ್ ಕೇಳುತ್ತೋ ಗೊತ್ತಿಲ್ಲ. ಈ ಮುದುಕಿ ಇಲ್ಲೇ ಪ್ರಾಣ ಬಿಟ್ಟರೂ ಬಿಡ್ಬೋದು. ಅಭಿ, ಅದೇನು ಅಂದ್ರೆ, ಚುಕ್ಕಿ, ನಮ್ಮನ್ನ ಹಚ್ಕೊಂಡಿರೋರು ನಮ್ಮನ್ನ ನೆನ್ಸ್ಕೋತಾರಲ್ಲ, ಅವಾಗ ತಾನೇ ಬಿಕ್ಕಳಿಕೆ ಬರ್ಬೋದು. ಅದು ಬಿಟ್ಟು ಬೇರೆ ರೀಸನ್ಗೂ ಬರ್ಬೋದಲ್ವಾ? ಬರ್ಬೋದಮ್ಮ. ಕೆಲವೊಂದ್ಸಲ ನಮಗೆ ತುಂಬಾ ಇಷ್ಟ ಆದವರು ನಮ್ಮನ್ನ ನೆನಪಿಸ್ಕೊಂಡಾಗ ಬರುತ್ತೆ ಬಿಕ್ಕಳಿಕೆ. ಇನ್ನು ಕೆಲವು ಸಲ ನಾವು ಯಾರನ್ನ ತುಂಬಾ ಪ್ರೀತಿ ಮಾಡ್ತೀವೋ ಅಥವಾ ನಮ್ಮನ್ನ ಯಾರು ತುಂಬಾ ಪ್ರೀತಿ ಮಾಡ್ತಾರೋ ಅವರು ಯಾವುದೋ ಕಷ್ಟದ ಪರಿಸ್ಥಿತಿಲಿ ಸಿಕ್ಕಾಕೊಂಡಾಗ, ಇನ್ನು ಅವ್ರಿಗೆ ಬಿಡುಗಡೆ ಆಗೋದೇ ತುಂಬಾ ಕಷ್ಟ ಅಂತ ಅನ್ನಿಸ್ದಾಗ ಬಿಕ್ಕಳಿಕೆ ಬರ್ಬೋದು. ಅದ್ ಹೇಗಪ್ಪ? ನೋಡು, ನೀನೇ ಹೇಳಿದೆಯಲ್ಲ ಅವತ್ತು, ನಾನು ನಿನ್ನ ಗಾಡಿಲಿ ಬಿಟ್ಟು ಬಂದ ದಿವಸ ನೀನು ತುಂಬಾ ಹೊತ್ತು ಬಿಕ್ಕಳಿಕೆ ಬರ್ತಾನೆ ಇತ್ತು ಅಂತ. ನೀನ್ ನನ್ನನ್ನು ಹಚ್ಕೊಂಡಿದೀಯ, ನನ್ನನ್ನು ತುಂಬಾ ಪ್ರೀತಿಸ್ತೀಯ. ನಾವು ಯಾರನ್ನ ತುಂಬಾ ಪ್ರೀತಿ ಮಾಡ್ತೀವೋ ಅವರಿಗೆ ಸಮಸ್ಯೆ ಆಗುತ್ತೆ ಅಥವಾ ಆಗ್ತಾ ಇದೆ ಅಂತ ಸೂಚನೆ ಕೊಡೋದಕ್ಕೂ ಬಿಕ್ಕಳಿಕೆ ಬರುತ್ತಮ್ಮ. ಅವತ್ತು ಅದೇ ಆಗಿತ್ತು. ಹಾ, ನಂಗೆ ಇವಾಗ ಗೊತ್ತಾಯ್ತು. ನಾವ್ ಇಷ್ಟಪಟ್ಟೋರು ಅಥವಾ ನಮ್ಮನ್ನ ಇಷ್ಟಪಡೋರು ಕಷ್ಟದಲ್ಲಿದ್ರು ಬಿಕ್ಕಳಿಕೆ ಕಂಟಿನ್ಯೂಸ್ ಆಗಿ ಬರುತ್ತೆ ಅಲ್ವಾಪ್ಪ? ಕರೆಕ್ಟ್. ಇದ್ರಲ್ಲಿ ಯಾವ್ದು ಅಂತ ತಿಳ್ಕೊಳ್ಳಿ ನಾನು. ಅಜ್ಜಿ ನನ್ನ ನೆನ್ಸ್ಕೊತಾ ಇದ್ದಾರಾ ಅಥವಾ ನನ್ ಗಂಡ ಕಷ್ಟದಲ್ಲಿದ್ದಾರಾ? ಇಲ್ಲ, ಇನ್ನೊಂದು ಸ್ವಲ್ಪ ನೀರು ಕುಡಿ ಮಗಳೇ. ದೇವ್ರೆ, ನನ್ ಗಂಡನ್ಗೇನು ಆಗ್ಬಾರ್ದು, ಅಜ್ಜಿಗೂ ಏನು ಆಗ್ಬಾರ್ದು. ನಾನು ಏನ್ ಮಾಡ್ಲಿ ಇವಾಗ? ಏನಾಯ್ತಕ್ಕ? ಹೇಳಮ್ಮ, ಏನ್ ವಿಷಯ? ಅಮ್ಮ, ಅದೇನಂದ್ರೆ, ಯಾಕೆ ಮೇಡಮ್, ನನ್ನ ಹತ್ರ ಮಾತಾಡಕ್ ಟೈಮ್ ಇಲ್ವಾ ನಿಮ್ಗೆ? ನಿಮ್ ಫೋನಲ್ಲಿ ಬ್ಲಾಕ್ ಮಾಡಿರ್ಬೋದು, ಎದುರಿಗೆ ಬಂದಾಗ ಹೇಗ್ ಬ್ಲಾಕ್ ಮಾಡ್ತೀರಾ ಮೇಡಮ್? ಇದೆಲ್ಲ ಮಾತಾಡೋ ಟೈಮ್ ಅಲ್ಲ ರೂಪ. ಇದು ಅಜ್ಜಿ ಆರೋಗ್ಯ ಹಾಳಾಗಿದೆ, ಇವಾಗ ಇದೆಲ್ಲ ಬೇಕಾ? ಇದಕ್ಕೆಲ್ಲ ಕಾರಣ ನೀವೇ ಮೇಡಮ್. ರೂಪ, ಏನ್ ಮಾತಾಡ್ತಿದ್ಯಾ? ಹೌದು ಮೇಡಮ್, ನಾನ್ ಕೂಡ ಏಜ ಸರ್ ಮನೇಲಿ ಒಬ್ಳು ಫ್ಯಾಮಿಲಿ ಮೆಂಬರ್ ಅನ್ನೋ ಲೀನಿಯಸ್ ತಗೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಅಜ್ಜಿ ಆರೋಗ್ಯ ಹಾಳಾಗೋದಕ್ಕೆ ನೀವೇ ಕಾರಣ ಮೇಡಮ್. ಇಲ್ಲ, ನಾನ್ ಇದನ್ನ ಒಪ್ಪಲ್ಲ. ನೀವು ಒಪ್ಪಿದ್ರೆ ಅಜ್ಜಿ ಆರೋಗ್ಯ ಸರಿ ಹೋಗಲ್ಲ, ಅಥವಾ ನೀವು ಒಪ್ಪದೇ ಇದ್ರೂ ಅಜ್ಜಿ ಆರೋಗ್ಯ ಸರಿ ಹೋಗಲ್ಲ. ಅಜ್ಜಿ ಆರೋಗ್ಯ ತೀರಾ ಹದಗೆಟ್ಟಿದೆ ಮೇಡಮ್. ಪಾಪ ವಯಸ್ಸಾದ ಜೀವ ಮೇಡಮ್.
ಕೊನೆಗಾಲದಲ್ಲಾದ್ರೂ ನೆಮ್ಮದಿಯಾಗಿ ಖುಷಿಯಿಂದ ಬದುಕ್ಬೇಕನ್ನೋ ಕನ್ಸಿತ್ತು ಅವ್ರಿಗೆ. ಹೀಗೆ ಆಗೋದ್ರೆ ಅವ್ರ ಜೀವ. ರೂಪಾ, ಏನಾಗಿದೆ ನಿನ್ಗೆ? ನಾನು ಏನ್ ಮಾಡಿದೀನಿ ಅಂತ ಈ ತರ ಮಾತಾಡ್ತಿದ್ಯಾ ನೀನು? ನಾನು ಈ ಮನೆಗೆ ಬಂದಾಗ್ಲಿನ ನೋಡ್ತಾ ಇದ್ದೀನಿ ಮೇಡಮ್. ಅಜ್ಜಿ ಡೈಲಿ ರುಟೀನ್ ನೀವು ಅಬ್ಸರ್ವ್ ಮಾಡಿದ್ದೀರಾ? ದಿನದಲ್ಲಿ ಕಾಲ್ ಭಾಗ ಭಗವದ್ಗೀತೆ ಓದ್ತಾರೆ, ಇನ್ ಕಾಲ್ ಭಾಗ ಅದನ್ನ ಇನ್ನೊಬ್ಬರಿಗೆ ತಿಳಿಸಿ ಹೇಳ್ತಾರೆ, ಮಿಕ್ಕಿದ ಅರ್ಧ ಭಾಗ ನಿಮ್ ಜಪ ಮಾಡ್ತಾರೆ. ಅದನ್ ಬಿಟ್ಟು ಅವ್ರು ಬೇರೆ ಏನ್ ಮಾಡಿದ್ರು ನಾನು ಇದುವರೆಗೂ ನೋಡೇ ಇಲ್ಲ ಮೇಡಮ್. ಅಷ್ಟೇ ನಿಮ್ಮನ್ನ ಹಚ್ಕೊಂಡಿದ್ರು. ಆದ್ರೆ ನೀವೇನ್ ಮಾಡಿದ್ರಿ ಮೇಡಮ್? ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದ್ರಿ. ಅಜ್ಜಿ ಕಾಲ್ ಮಾಡಿ ಮಾಡಿ ಸಾಕಾಗಿ ನಿಮ್ ತಂಗಿ ಮೊಬೈಲ್ಗೆ ವಿಡಿಯೋ ಕಾಲ್ ಮಾಡಿ ನಾನ್ ಸಾಯ್ತೀನಿ ಅಂದ್ರೂ ನೀವು ಮನೆಗ್ ಬರ್ಲಿಲ್ಲಲ್ವಾ ಮೇಡಮ್? ಇಷ್ಟೆಲ್ಲ ಆದ್ರೂ ನೀವ್ ಇದಕ್ ಕಾರಣ ಇಲ್ಲ ಅಂತ ಹೇಗೆ ಹೇಳ್ತೀರಾ ಮೇಡಮ್? ನೋಡಿ ಮೇಡಮ್, ನೀವು ಮನೆಗ್ ಬಂದ್ರೆ ಅಜ್ಜಿ ಪ್ರಾಣ ಉಳಿಯುತ್ತೆ. ಇಲ್ಲ ಅಂದ್ರೆ ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ನೀವ್ ಬರ್ದೇ ಹೋದ್ರೆ ಅಜ್ಜಿ ಪ್ರಾಣ ಬಿಟ್ಬಿಡ್ತಾರೆ. ಆಮೇಲೆ ನೀವ್ ಎಷ್ಟೇ ಪುಣ್ಯದ ಕೆಲಸ ಮಾಡಿದ್ರು ಆ ಪಾಪ ಮಾತ್ರ ಕರ್ಗಲ್ಲ ಮೇಡಮ್, ಕರ್ಗೋದೇ ಇಲ್ಲ. ನಾನು ಆ ಮನೆಗೆ ಇತ್ತೀಚೆಗೆ ಬಂದಿರ್ಬೋದು ಮೇಡಮ್, ಆದ್ರೆ ನಂಗೆ ಅಜ್ಜಿ ಮೇಲೆ ಅಷ್ಟು ಅಕ್ಕರೆ ಇದೆ. ಆದ್ರೆ ನಿಮ್ಮನ್ನ ನೋಡ್ತಿದ್ರೆ ಅಜ್ಜಿ ಮೇಲಿರೋ ಅಕ್ಕರೆನ ಮುಚ್ಚಿಟ್ಟು ಬದುಕ್ತಿದ್ರೆ ಅಂತ ಈಸಿಯಾಗಿ ಗೊತ್ತಾಗ್ತಿದೆ ಮೇಡಮ್ ನಂಗೆ. ಅವ್ರು ಬದುಕ್ಬೇಕನ್ನೋ ಆಸೆ ನಿಮ್ ಮನ್ಸಲ್ಲಿ ಇದ್ರೆ ಬನ್ನಿ ಮೇಡಮ್, ಇಲ್ಲಾಂದ್ರೆ ನಿಮ್ಮಿಷ್ಟ. ನಿನ್ನ ಒಂದ್ಸತಿ ನಂಬಿ ನನಗ್ ಸಾಕಾಗಿದೆ, ಇನ್ನೊಂದ್ಸತಿ ನಿನ್ನ ನಂಬಲ್ಲ. ನೀವ್ ಈ ವಿಷಯದಲ್ಲಿ ಏನೇ ಹೇಳಿದ್ರು ನನಗ್ ಬೇಜಾರಾಗಲ್ಲ. ಯಾಕೆಂದ್ರೆ ನಾನ್ ನಿಮ್ಗಷ್ಟು ಅನ್ಯಾಯ ಮಾಡಿದ್ದೀನಿ. ನೀವೀಗ ಅಂತ ಇರೋದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ನೀವು ಈ ಸಲ ಮನೆಗ್ ವಾಪಸ್ ಬಂದ್ರಲ್ಲ, ಅಷ್ಟು ಸಾಕು. ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಬಂದಿದ್ದೀನಿ ಅಂತ ನೀನ್ ಅನ್ಕೊಂಡ್ರೆ ಅದ್ ನಿನ್ ಮೂರ್ಖತನ. ನಾನ್ ಈ ಮನೆಗ್ ವಾಪಸ್ ಬಂದಿದ್ದಕ್ಕೆ 3 ಕಾರಣ ಇದೆ. 2ನೇದು, ನನ್ ಗಂಡಂಗೆ ಯಾವ್ದೇ ತರ ಸಮಸ್ಯೆ ಆಗ್ಬಾರ್ದು ಅಂತ. 3ನೇದು, ಅಜ್ಜಿ ಆರೋಗ್ಯ ಹಾಳಾಗ್ಬಾರ್ದು ಅಂತ. ಮೊದಲನೇ ಕಾರಣ ಏನ್ ಗೊತ್ತಾ? ನೀನವತ್ತು ನಮ್ಮ ಮನೆ ಬಾಗ್ಲಿಗೆ ಬಂದು ಸೆರಗೊಡ್ಡಿ ಬೇಡ್ಕೊಂಡ್ಯಲ್ಲ, ಅದೇ ಕಾರಣಕ್ಕೆ ಬಂದಿದ್ದೀನಿ ಅಂತಾನು ಅನ್ಕೋಬೇಡ. ನೀನ್ ಬೇಳೆನ ಬೇಯಿಸ್ಕೊಳ್ಳೋಕೆ ಯಾರ್ ಕ್ಯಾರೆಕ್ಟರ್ ಬೇಕಾದ್ರೂ ಹಾಳು ಮಾಡ್ತೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈ ಲಿಸ್ಟ್ಗೆ ಅಂತರ ಅಕ್ಕನ್ ಸೇರ್ಸ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು. ಇಷ್ಟೆಲ್ಲಾ ಪ್ಲಾನ್ ಮಾಡಿದ್ಯಾ ಅಂದ್ರೆ ಏನೋ ಸ್ಕೆಚ್ ಹಾಕಿರ್ತ್ಯ. ಅದೇನು ಅಂತ ನಾನ್ ತಿಳ್ಕೋಬೇಕು. ಪ್ಲಾನ್ನ ನಾನ್ ಮುರಿಲೇಬೇಕು. ಅದೇ ನಂಗೆ ಮುಂದಿರೋ ಕೆಲ್ಸ. ಅದೇ ನನ್ ಮಾತ್ ನಂಬಿ, ನೀವ್ ಅನ್ಕೊಂಡಿರೋ ಹಾಗೆ ಅವಳು ಅಂತರಾತ್ತೆ ಅಲ್ಲ. ಅವಳು ಸರಿಗಿಲ್ಲ, ಅವಳು ಕೆಟ್ಟವಳು. ಅದೇ ಕೆಟ್ಟವಳು. ಸರಿ, ಗಲ್ ಶಿಕ್ಷೆ ಆಗಿರೋ ಕೈದಿಗಳಿಗೂ ಅವ್ರ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ನಿನ್ಗೂ ಒಂದು ಅವಕಾಶ ಕೊಡ್ತೀನಿ. ಅವ್ರ ಅಂತರ ಅಕ್ಕ ಅಲ್ಲ ಅಂತ ಪ್ರೂವ್ ಮಾಡು, ಆಗ ನಾನಿನ್ನ ನಂಬ್ತೀನಿ. ಪ್ರೂವ್ ಮಾಡ್ತೀನಿ ಅತ್ತೆ. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ಅದು ಒಂದಲ್ಲ ಒಂದಿನ ಹೊರಗ್ ಬರ್ಲೇಬೇಕು. ಸತ್ಯನ ಹೊರಗ್ ತರೋ ಪ್ರಯತ್ನ ನಾನ್ ಖಂಡಿತ ಮಾಡ್ತೀನಿ. ನೀನ್ ಪ್ರೂವ್ ಮಾಡು, ಆಮೇಲೆ ನೋಡೋಣ. ಲೀಲಾ ಅತ್ತೆ ಕೊಟ್ಟಿರೋ ಈ ಅವಕಾಶನ ಬಳಸ್ಕೊಂಡು ಆ ಪಾಪಿ ಪ್ರಾರ್ಥನಾ ಮುಖವಾಡನ ಕಳಚಿ ಬಿಸಾಕ್ಬೇಕು. ಈ ಮನೆನ ಉಳಿಸ್ಕೋಬೇಕು. ಲೀಲಾ ಅಲ್ಲಿ ಬಂದಿದ್ದಾಳ? ಹೌದು ಬೀಗ್ರೆ, ಅದಕ್ಕೋಸ್ಕರನೇ ಫೋನ್ ಮಾಡಿದೆ ವಿಷಯ ತಲುಪಿಸೋಣ ಅಂತ. ನೀವೇನು ಹೆದರ್ಕೋಬೇಡಿ, ಲೀಲಾ ಇನ್ಮೇಲೆ ಇಲ್ಲೇ ಆರಾಮಾಗಿರ್ತಾಳೆ. ನನಗೆ ಮೊದ್ಲೇ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ಅದಕ್ಕೆ ಏನು ಹೇಳದೆ ಕೇಳದೆ ಸುಮ್ಮನೆ ಇದ್ದೆ. ಕೊನೆಗೂ ನಾನು ಅನ್ಕೊಂಡ್ ಹಾಗೆ ಆಯ್ತು. ಲೀಲಾ ಮಗು ಇದ್ದ ಹಾಗೆ, ಏನೇ ಆದ್ರೂ ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಯಾವತ್ತ ಜಗಳ ಮಾಡ್ಕೊಂಡು ಹೋಗ್ಬಿಟ್ಟಿರೋರು.
ಲೀಲಾ ಇಲ್ಲಿ ಆರಾಮಾಗಿರ್ತಾಳೆ, ನೀವು ಆತಂಕ ಪಟ್ಕೋಬೇಡಿ. ಆತಂಕ ಏನಿಲ್ಲಮ್ಮ, ನನ್ನ ಮಗಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವ್ರ ಸಂಬಂಧನೇ ಹೀಗೋ ಏನೋ. ಕೆಲವರು ಆತ್ಮೀಯವಾಗಿರ್ತಾರೆ, ಇನ್ನು ಕೆಲವರು ಅನ್ಯೋನ್ಯವಾಗಿರ್ತಾರೆ. ಆದ್ರೂ ಜಗಳ ಮಾಡ್ಕೊಂಡು ಹುಸಿ ಮುನ್ಸಿ ತೋಡ್ಕೊಂಡು ಬೇರೆ ಬೇರೆ ಆಗ್ಬಿಡ್ತಾರೆ. ಆಮೇಲೆ ಒಂದಾಗೋದು, ಒಟ್ಟಾರೆ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋದು. ವರ್ತನೆಗಳು ಬೇರೆ ಬೇರೆ ಆದ್ರೂ ಅದರಲ್ಲಿರೋದು ಪ್ರೀತಿ ಅಲ್ವೇನಮ್ಮ? ಸತ್ಯವಾದ ಮಾತಪ್ಪ. ಲೀಲಾ ಈ ಮನೆಗ್ ಬಿಟ್ಟು ಹೋಗೋದು, ವಾಪಸ್ ಬರೋದು ಇದೆಲ್ಲ ಹೊಸದೇನಲ್ಲ. ಆದ್ರೆ ಅವಳು ಬಿಟ್ಟು ಹೋದಾಗ ನಮ್ಗೆ ಆತಂಕ ಆಗುತ್ತಲ್ಲ, ವಾಪಸ್ ಬಂದ್ಮೇಲೆ ಅವಳು ಅದನ್ನ ಮರೆಸೋ ಅಷ್ಟು ಪ್ರೀತಿ ಕೊಟ್ಬಿಡ್ತಾಳೆ. ಇದಕ್ಕಿಂತ ಬೇರೆ ಇನ್ನೇನ್ ಬೇಕಪ್ಪ? ಅದಕ್ಕೆ ಹಾಗೆ ಮಾಡ್ಬಿಟ್ಟೆ ಅಭಿ. ನೋಡು, ಇನ್ಯಾವತ್ತು ನಿನಗೆ ತಾಳಿ ಕಟ್ಟು ಅಂತ ನಾನು ಫೋರ್ಸ್ ಮಾಡಲ್ಲ. ನೋಡು, ನೀನ್ ಯಾವಾಗ ನನಗೆ ತಾಳಿ ಕಟ್ತೀನಿ ಅಂತ ಹೇಳ್ತೀಯೋ ನಾನು ಅವಾಗ್ಲೇ ನಾನು ನಿನಗೆ ತಲೆ ಬಾಗ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಭಿ, ಸಾರಿ. ಐಮ್ ಸಾರಿ ಅಂತ ನಾನು ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ ಅಭಿ, ಇಟ್ಸ್ ಓಕೆ. ನನ್ಗೆ ಅರ್ಥ ಆಗುತ್ತೆ. ಓಕೆ, ರಿಲ್ಯಾಕ್ಸ್ ಮಾಡು. ಅಭಿ, ಒಂದು ನಿಮಿಷ, ನಾನು ಇನ್ನೊಂದು ಪ್ರಶ್ನೆ ಕೇಳಲಾ? ಕೇಳು ಅಂತ. ತಾಳಿ ಕೈಯಲ್ಲಿತ್ತು, ನೀನ್ ಕಟ್ಟೋಕು ರೆಡಿ ಇದ್ದೆ. ಆದ್ರೆ ಲೀಲಾ ಬಂದ ತಕ್ಷಣ ನೀನ್ ಹೇಳ್ದೆ ಕೇಳ್ದೆ ಅವಳ ಹತ್ರ ಓಡೋದೆ, ಯಾಕೆ? ಪೀಡೆ ಮತ್ತೆ ಬಂದ್ಯಲ್ಲ ಅಂತ ಉರ್ಕೋತಿದ್ದೀನಿ ಕಣೆ. ನಂಗೆಷ್ಟು ಬೇಜಾರಾಗಿತ್ತು ಗೊತ್ತಲಿಲ್ಲ. ಆಕ್ಚುಲಿ ನಾನು 2 days ಊಟ ಮಾಡಿರ್ಲಿಲ್ಲ. ಆಮೇಲೆ ಅಭಿನೇ ಫೋರ್ಸ್ ಮಾಡಿ ಊಟ ತಿನ್ಸಿದ್ರು. ನೀನ್ ನನ್ನನ್ನು ಬಿಟ್ಟು ಹೋಗಿದ್ದೆ ಅಲ್ವಾ? ಇಲ್ಲಪ್ಪ, ಇನ್ಮೇಲಿಂದ ನಾನು ಎಲ್ಲೂ ಹೋಗಲ್ಲ, ನಿಮ್ ಜೊತೆನೇ ಇರ್ತೀನಿ. ಬೆಂಕಿ ಜೊತೆನೇ ಇರ್ತೀನಿ ಅಂತ ಹತ್ರ ಬರ್ತಿದೆ. ಬೇಡ ಅನ್ನೋಷ್ಟ್ರಲ್ಲಿ ಭಸ್ಮ ಆಗೋಗ್ತಿಯಲ್ಲೇ. ನಾನು ಅಷ್ಟೇ ಲೀಲಾ, ನಿನ್ ಜೊತೆಲೇ ಇರ್ತೀನಿ. ಹೌದಾ ಅಕ್ಕ, ನೀವು ನಾನು ಮನೆ ಬಿಟ್ಟು ಹೋಗೋದಕ್ಕೆ 2 ದಿನ ಊಟನೇ ಮಾಡಿರಲಿಲ್ಲ ಅಂತ ಹೇಳಿದ್ರಿ. ಮತ್ತೆ ಯಾಕೆ ನೀವು ನಂಗೆ ಫೋನ್ ಮಾಡಲಿಲ್ಲ? ಫೋನ್ ಮಾಡಿ ಲೀಲಾ ಮನೆಗೆ ಬಾ, ಇಲ್ಲಾಂದ್ರೆ ಡೇಟ್ ಕೊಡ್ತೀನಿ ಅಂತ ಹೇಳಲಿಲ್ಲ. ಅಟ್ಲೀಸ್ಟ್ ಹೇಗಿದ್ಯಾ ಅಂತಾದ್ರೂ ಫೋನ್ ಮಾಡಿ ಕೇಳ್ಬೋದಿತ್ತು ತಾನೆ, ಯಾಕೆ ಮಾಡಲಿಲ್ಲ? ದೊರೆ ಮೊಮ್ಮಗಳು ಇವಳು, ನಾನು ಇವಳಿಗೆ ಕಾಲ್ ಮಾಡಿ ಕರಿಬೇಕಾ? ನಿನ್ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ದೆ ನಾನು ಕಣೆ. ಆದ್ರೆ ಇವತ್ತು ಅದ್ ಹೇಗಿಲ್ ಬಂದು ವಕ್ರಿಸ್ಕೊಂಡಿದ್ಯೋ ನನಗೆ ಗೊತ್ತಾಗ್ತಿಲ್ಲ. ಅದು ಲೀಲಾ, ನೀವು ಕಾಲ್ ಮಾಡಿರ್ತೀರಾ ಅಕ್ಕ, ಆದ್ರೆ ಹೇಗ್ ಕನೆಕ್ಟ್ ಆಗುತ್ತೆ? ನಮ್ಮಮ್ಮ ಎಲ್ಲರ ನಂಬರ್ಸ್ನು ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದು ಲೀಲಾ, ನಾನು ತುಂಬಾ ಸಲ ಕಾಲ್ ಮಾಡಿದೆ, ಆದ್ರೆ ಕಾಲ್ ಕನೆಕ್ಟೇ ಆಗ್ಲಿಲ್ಲ. ಅದಕ್ಕೆ ಫೋನ್ನ ನನ್ನ ಪಕ್ಕದಲ್ಲಿ ಇಟ್ಕೊಂಡೇ ಮಲಗ್ತಿದ್ದೆ. ನೀನ್ ಯಾವಾಗ ಮನ್ಸು ಬದಲಾಯಿಸಿ ಮನೆಗೆ ಬರ್ತೀನಿ ಅಂತ ಹೇಳ್ತೀವ ಅಂತ ನನ್. ಅಯ್ಯೋ, ಇದೇನಿದು ಇಷ್ಟೊತ್ತಲ್ಲಿ ಕಾಲ್ ಮಾಡಿದಾಳೆ? ಹಲೋ, ಲೀಲಾನ ಮನೆಗೆ ಯಾಕೆ ಕಳಿಸ್ದೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ನಿನ್ ಕತೆ ಕೇಳೋ ಮೂಡಲ್ಲೂ ನಾನಿಲ್ಲ, ನನ್ಗಷ್ಟು ಟೈಮ್ ಕೂಡ ಇಲ್ಲ. ಕತೆ ಅಂದ್ರೆ ಕತೆ ಅಲ್ಲಮ್ಮ, ಅದು ಏನಾಯ್ತು ಅಂದ್ರೆ. ಅಲ್ಲ, ನಮ್ಮಿಬ್ರು ಮಧ್ಯೆ ಆಗಿ ಡೀಲು ಇಷ್ಟು ಬೇಗ ಮರ್ತ್ಬಿಟ್ಯಾ? ನಿನಗೆ ಆಸೆ ಕಮ್ಮಿ ಆಗಿದ್ರೆ ಹೇಳು, ಈಗಲೇ ಡೀಲ್ನ ಕ್ಯಾನ್ಸಲ್ ಮಾಡೋಣ. ಅಯ್ಯೋ ಬೇಡಮ್ಮ, ನೀನ್ ಏನ್ ಕೊಡ್ತಾ ಇದೆಯೋ ಅದು ಕೊಡೋದು ಬಹಳ ಮುಖ್ಯ. ನಾನು ಅದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಮನೇಲಿ ಏನ್ ನಡೀತೋ ಅದನ್ನೇ ಹೇಳೋದಕ್ಕೆ ಹೊರಟಿದ್ದೀನಿ. ಅದೇನು ಅಂತ ಬೇಗ ಹೇಳು. ನಾನು ಲೀಲಾನ ನಿಮ್ಮನೆ ಕಳಿಸ್ಲಿಲ್ಲಮ್ಮ. ನಾನು ಇಲ್ಲೇ ಇರ್ತೀನಿ, ನೆಮ್ಮದಿ ಆಗಿರ್ತೀನಿ, ಯಾರ ಸಾವಾಸನೂ ಬೇಡ ಅಂತ ನನ್ನ ಹತ್ರನೇ ಹೇಳಿದ್ಲು. ಹಾಗೆ ಹೇಳ್ತಿದ್ದವಳು ಇಮಿಡಿಯೇಟ್ ಆಗಿ ಮನೆಗೆ ಬಂದಿದ್ದಾಳೆ ಅಂದ್ರೆ ಏನರ್ಥ? ನಿನಗೆ ಅವಳನ್ನ ನೋಡ್ಕೊಳ್ಳೋ ಕೆಲಸ ಬಿಟ್ಟು ಬೇರೆ ಇನ್ನೇನ್ ಕೆಲಸ ಇದೆ? ಅವಳು ಅಲ್ಲಿಗೆ ಬರ್ತಾಳನ ಅಂದಾಜು ನಮ್ಗಿಲ್ಲಮ್ಮ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ಲು. ಎಷ್ಟೊತ್ತಾದ್ರೂ ಬರ್ದೇ ಇದ್ದಾಗ ಏಜಿ ಅವ್ರ ಅಮ್ಮ ನನ್ನ ಗಂಡನಿಗೆ ಫೋನ್ ಮಾಡಿ ನಮ್ಮನೆಗೆ ಬಂದಿದ್ದಾಳೆ ಅಂತ ಹೇಳಿದ್ರಂತೆ. ಅಷ್ಟೇಮ್ಮ ನನಗೆ ಗೊತ್ತಿರೋದು. ಸರಿ, ನೀನೀಗ ಫೋನ್ ಇಡು, ನಾನೇ ಬೇಕಾದಾಗ ಮಾಡ್ತೀನಿ. ಸರಿಮ್ಮ. ಅವಳು ಅಲ್ಲಿಗೆ ಹೋದ್ರೆ ನಾನೇನು ಮಾಡೋದಕ್ಕಾಗತ್ತೆ?
ಎಲ್ಲರೂ ನಂಗೇನು ಬರ್ಕೊಟ್ಟು ಹೋಗ್ತಾರೆ. ನಂದು ಒಂದು ಜೀವನ ಇದು. ಕರ್ಮ. ಈ ಮದ್ವೆ ಕ್ಯಾನ್ಸಲ್ ಆಗಿರೋದ್ರಲ್ಲಿ ಮುದ್ಕಿ ಕೈವಾಡ ಏನಾದ್ರೂ ಇದ್ಯಾ? ಇಲ್ಲ ಇಲ್ಲ. ಅಜ್ಜಿ, ನನ್ಗೆ ಬೆಳಿಗ್ಗೆ ಯಾಕೋ ತುಂಬಾ ಸೊಂಟನು, ಎಕ್ಸರ್ಸೈಸ್ ಎಲ್ಲ ಮಾಡಕ್ ಆಗಲ್ಲ ಅನ್ಸುತ್ತೆ ಅಜ್ಜಿ. ಈ ವಯಸ್ಸಲ್ಲಿ ಸೊಂಟ ನೋವು ಅಂತಿದೆಯಲ್ಲೇ, ನನ್ನ ನೋಡು ಹೇಗೆ ಜಿಂಕೆ ತರ ಜಿಗಿತಾ ಇದ್ದೀನಿ. ಹೌದಜ್ಜಿ, ನೀವು ಜಿಂಕೆನೆ. ಆದ್ರೆ ಈ ಜಿಂಕೆಗೆ ಸೀನಿಯರ್ ಸಿಟಿಸನ್ ಅಂತ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಅಷ್ಟೇ ವ್ಯತ್ಯಾಸ. ನೋಡ್ತಿರೋ, ಇನ್ಮೇಲಿಂದ ನಾನು ಫುಲ್ ಡಯಟ್. ಯಾರಾದ್ರೂ ನನ್ನ ನೋಡಿದವರು ಛೇ ಇಷ್ಟು ಚಿಕ್ಕ ವಯಸ್ಸಿಗೆ ಸೀನಿಯರ್ ಸಿಟಿಸನ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಆ ಕಾರ್ಡ್ ಕೊಟ್ಟ ಆಫೀಸರನ್ನ ಸಸ್ಪೆಂಡ್ ಮಾಡ್ಬಿಡ್ಬೇಕು. ಹಾಗಾಗ್ಬಿಡ್ತೀನಿ. ಅಜ್ಜಿ ಪ್ಲೀಸ್, ನೀವು ಮೊದ್ಲಿದ್ದಂಗೆ ಇದ್ದು ಬಿಡಿ. ನೋ, ಲೀಲಾ ಬಂದ್ಮೇಲೆ ಅಜ್ಜಿ 2.0 ಹೊಸ ವರ್ಷನ್ ಅಪ್ಡೇಟ್ ಆಗಿದ್ದೀನಿ ಕಡೆ. ಈಗ ನೀವೇನ್ ಮಾಡ್ತೀರಾ ಅಂತಂದ್ರೆ, ಸೀದಾ ಅಡ್ಗೆ ಮನೆಗೆ ಹೋಗಿ ಹಾಗಲಕಾಯಿ, ಬೀಟ್ರೂಟ್, ಕುಂಬಳಕಾಯಿ ಈ ಮೂರನ್ನು ಒಟ್ಟಿಗೆ ಸೇರಿಸಿ ಮಿಕ್ಸಿಲಿ ರುಬ್ಬಿ ಜ್ಯೂಸ್ ಮಾಡ್ಕೊಂಡು ತನ್ನಿ. ಆಮೇಲೆ ಎಲ್ಲರೂ ಒಟ್ಟಿಗೆ ಕುಡಿಯೋಣ. ಏನ್ ನೋಡ್ತಾ ಇದ್ದೀರಾ? ಹೋಗಿ ಬೇಗ. ಅಜ್ಜಿ, ಅದು ನಾನು ಉಪವಾಸದಲ್ಲಿದ್ದೀನಿ. ಇವತ್ತು ನಾನು ಒಂದು ತೊಟ್ಟು ನೀರು ಕೂಡ ಕುಡಿಯಕ್ಕಿಲ್ಲ. ಅದಕ್ಕೆ ಕಷಾಯ ನಂಗೆ ಕುಡಿಯೋಕ್ಕಾಗಲ್ಲ. ಆಯ್ತಾ ಅಜ್ಜಿ? ನೀ ಕುಡಿಯಲ್ಲ, ನನ್ನ ಬಿಟ್ಬಿಡ್ತೀನಾ? ನಾನು ಕೈಗೆ ಸಿಗಲ್ವಲ್ಲ. ನೀ ಎಲ್ಲರೂ ಬಿಡಲ್ಲ ಕಣೋ. ಇನ್ಮೇಲಿಂದ ಈ ಮನೇಲಿ ಎಲ್ಲರೂ ಗಟ್ಮುಟ್ಟಾಗಿ ಆರೋಗ್ಯವಾಗಿರ್ಬೇಕು. ಅವ್ರ ಮನ್ಸಲ್ಲಿ ಯಾವ ತರನೂ ಗಿಲ್ಟ್ ಇರಬಾರ್ದು. ಅವ್ರು ಚೆನ್ನಾಗಿರ್ಬೇಕು. ಆದ್ರೂ ನಾನು ಅವ್ರಿಗೆ ನೋವು ಮಾಡಬಾರ್ದಿತ್ತು. ಅಬ್ಬಬ್ಬ ದುರ್ಗಾ, ನಾನು ನಿನ್ನ ನಂಬಿ ಅಂತರ ಅಕ್ಕನ ಮೇಲೆ ಅನುಮಾನ ಪಡ್ಬೇಕು ಅಂತ ಇಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ಯಾ ದುರ್ಗಾ. ಅಬ್ಬಬ್ಬಬ್ಬಬ್ಬ, ಏನ್ ನಾಟಕ! ಅತ್ತೆ, ನಿನ್ ಬಾಯಿಂದ ನನ್ನ ಅತ್ತೆ ಅಂತ ಕರಿಬೇಡ. ದುರ್ಗಾಂಬ ಕೃಪಾ ಪೋಷಿತ ನಾಟಕ ಮಂಡಳಿಯ ಗೌರವಾನ್ವಿತ ಸದಸ್ಯರಾದ ಶ್ರೀಮತಿ ಸರಸ್ವತಿ ಅವರು ಎಲ್ಲಿದ್ದಾರೆ? ನೀನೊಬ್ಳೆ ನಾಟಕ ಮಾಡ್ತಿದ್ಯಲ್ಲ, ಅದಕ್ಕೆ ಅವಳೆಲ್ಲಿ ಅಂತ ಕೇಳ್ದೆ. ಅಲ್ಲ, ನಾನ್ ಬರ್ತಿರೋದ್ ನೋಡಿ ಅಳ್ತಾ ಇದ್ಯಲ್ಲ, ಎಷ್ಟ್ ಚೆನ್ನಾಗ್ ನಾಟಕ ಮಾಡ್ತೀಯ ದುರ್ಗಾ ನೀನು. ಇಂಥ ಕೆಲ್ಸ ನೀನ್ ತುಂಬಾ ಚೆನ್ನಾಗ್ ಮಾಡ್ತೀಯ ಅಂತ ನಂಗೆ ಗೊತ್ತು. ಯಾಕೆ ಹೇಳು, ಒಂದ್ಸತಿ ನಿನ್ನ ನಂಬಿ ಯಾಮಾರಿದ್ನಲ್ಲ, ಇನ್ನೊಂದ್ಸತಿ ನನ್ನ ಯಾಮರ್ಸ್ಬೇಕು ಅಂತ ಇಷ್ಟೆಲ್ಲ ನಾಟಕ ಮಾಡ್ತಿದ್ಯಾ. ಬುದ್ಧಿ ಕಲಿ ಅಂದ್ರೆ ಬರೀ ಕೆಟ್ಟ ಬುದ್ಧಿನೇ ಕಲಿತೀಯಲ್ಲ. ಇದು ಕಲಿಗಾಲ. ನಾವ್ ಇಲ್ಲಿ ತಪ್ಪು ಮಾಡಿದ್ದು ಇಲ್ಲೇ ಅನ್ಭವಿಸ್ಬೇಕು. ನೀನ್ ಒಬ್ರಿಗೆ ಮೋಸ ಮಾಡಿದ್ರೆ ನಾಳೆ ಇನ್ನೊಬ್ರು ನಿಂಗೆ ಮೋಸ ಮಾಡಕ್ ರೆಡಿ ಇರ್ತಾರೆ ಅನ್ನೋದು ನೆನ್ಪಲ್ಲಿ ಇಡ್ಕೊ. ಇದು ನೆನ್ಪಲ್ಲಿದ್ರೆ ನೀನ್ ಮಾಡಿರೋ ಪಾಪ ಆದ್ರೂ ಸ್ವಲ್ಪ ಕಮ್ಮಿ ಆಗುತ್ತೆ. ಅಬ್ಬಬ್ಬಬ್ಬಾ, ಕಣ್ಣೀರ್ ನೋಡು ನೋಡು, ಆ ಕಣ್ಣೀರ್ಗೆ ಒಂದ್ ಬೆಲೆ ಇದೆ. ಸುಮ್ನೆ ಅದನ್ನ ಹರಿಸ್ಬೇಡ. ನಿನ್ ಕಣ್ಣೀರ್ಗೆ ನಯಾ ಪೈಸೆಯನ್ನು ನಾನು ಬೆಲೆ ಕೊಡಲ್ಲ. ಮೊಸಳೆ ಕಣ್ಣೀರ್ ಹಾಕೊಂಡು ನನ್ನ ನಮ್ಸಕ್ ಬಂದಿದ್ಯಲ್ಲ, ನಿಂಗೆ ನಾಚಿಕೆ ಆಗ್ಬೇಕು. ಹೌದು ಅತ್ತೆ, ಅವತ್ ನಾನ್ ನಿಮಗ್ ಮೋಸ ಮಾಡಿದೆ. ಇವತ್ ಪ್ರಾರ್ಥನಾ ನನಗ್ ಮೋಸ ಮಾಡ್ತಿದ್ದಾಳೆ. ಅವತ್ ನಾನ್ ನಿಮಗ್ ಅನ್ಯಾಯ ಮಾಡಿದೆ. ಇವತ್ ಪ್ರಾರ್ಥನಾ ನನಗೆ ಅನ್ಯಾಯ ಮಾಡ್ತಾ ಇದೆ. ಈಗ ನಾನು ಅನುಭವಿಸ್ತಾ ಇರೋದೇ ಸರಿ. ಇದ್ರಲ್ಲಿ ನಿಮ್ದು ಯಾರ್ದು ತಪ್ಪಿಲ್ಲ ಅತ್ತೆ. ಏನ್ ಮಾಡ್ತೀಯ?
ಏನ್ ಮಾಡ್ತೀಯ? ಏನ್ ಮಾಡಕ್ ಸಾಧ್ಯ ನಿನ್ ಕೈಯಲ್ಲಿ? ನಾನು ಪ್ರಾರ್ಥನಾ, ನನ್ನ ಕರ್ಕೊಂಡ್ ಬಂದಿದ್ದು ದುರ್ಗಾ ಅಂತ ಹೇಳಕ್ಕಷ್ಟೇ ಸಾಧ್ಯ. ಹೆಚ್ಚಂದ್ರೆ ಏನಾಗ್ಬೋದು? ಮನೆಯವರೆಲ್ಲ ನನ್ನ ಜೊತೆ ಮಾತು ಬಿಟ್ಟು ನನ್ನ ಕುಟುಂಬದಿಂದ ದೂರ ಇಡ್ಬೋದು. ಪರವಾಗಿಲ್ಲ, ಈ ಮನೆಗೋಸ್ಕರ ಪ್ರಾಣನೇ ಕೊಡಕ್ ತಯಾರಿರೋ ನನಗೆ ಮನೆಗೋಸ್ಕರ ಒಂಟಿಯಾಗಿರಕ್ಕಾಗಲ್ವಾ? ಆದ್ರೆ ನಿಜ ಗೊತ್ತಾದ್ಮೇಲೆ ಏಜೆ ನಿನ್ನನ್ ಏನ್ ಮಾಡ್ತಾರೆ? ಮತ್ತೆ ವಾಪಸ್ ಬೀದಿಗೆ ಬೀಳ್ತೀಯ. ಇಡೀ ಆಸ್ತಿನೇ ಹೊಡಿಬೇಕು ಅಂತ ಪ್ಲಾನ್ ಹಾಕಿದ್ದೆ, ಆದ್ರೆ ತಿರ್ಪೆ ಎತ್ತೋ ಹಾಗೆ ಮಾಡ್ಬಿಡ್ತಾರೆ. ನೆನ್ಪಿರ್ಲಿ. ಏ ಪ್ರಾರ್ಥನಾ, ಅಷ್ಟು ದೂರಕ್ಕೆ ಹೋಗ್ಬೇಡ. ನೀನು ಅಂತರಾತೆ ಅಲ್ಲ, ನೀನೊಬ್ಳು ಫ್ರಾಡು. ನೋಡಕ್ ಮಾತ್ರ ಅಂತರಾತೆ ತರ ಇದೆಯಾ ಅನ್ನೋ ಸತ್ಯ ಲೀಲಾ ಅತ್ತೆಗೆ ಗೊತ್ತಾದ್ರೆ ನಿನ್ನ ಗತಿ ಏನಾಗ್ಬೋದು ಅಂತ ಯೋಚನೆ ಮಾಡು. ದುರ್ಗಾ, ಏನೇನೋ ಮಾತಾಡ್ಬೇಡ. ಭಯ ಆಗ್ತಿದ್ಯಾ ಪ್ರಾರ್ಥನಾ? ಆಗ್ಬೇಕು. ನಿನ್ನ ಕಣ್ಣಲ್ಲಿ ಭಯ ನೋಡೋದಕ್ಕೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಭಯ ನಿನ್ನ ಕಣ್ಣಲ್ಲಿ ಬಂದಿರೋದು ಲೀಲಾ ಅನ್ನೋ ಹೆಸರು ಕೇಳಿದ್ರೆ. ಹೌದು ಅಲ್ವೋ? ಈಗ ಒಂದು ಸಣ್ಣ ಟ್ರೈಲರ್ ತೋರಿಸ್ತೀನಿ, ನೋಡಿ ಕಣ್ ತುಂಬ್ಕೊ. ನೀನು ಏಜೇನ ಮದ್ವೆ ಆಗಿ ಅಫಿಷಿಯಲ್ ಆಗಿ ಅವ್ರ ಲೈಫಿಗೆ ಎಂಟ್ರಿ ಕೊಟ್ಟು ಇಡೀ ಮನೇನ ದೋಚ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೆ. ಆದ್ರೆ ಮನೇಲೇ ಇಲ್ದೇ ಇರೋ ಲೀಲಾ, ಮನೆ ಬಿಟ್ಟು ಹೋಗಿರೋ ಲೀಲಾ, ನೀನು ಏಜೆ ಕೈಯಲ್ಲಿ ತಾಳಿ ಕಟ್ಟಿಸ್ಕೋತೀಯ ಅನ್ನೋ ವಿಷಯನೇ ಗೊತ್ತಿಲ್ಲದೆ ಇರೋ ಲೀಲಾ ಯಾರು ಕರೀದೆ ಕರೆಕ್ಟ್ ಆಗಿ ತಾಳಿ ಕಟ್ಟೋ ಟೈಮಿಗೆ ಬಂದ್ರು, ಮದ್ವೆ ನಿಂತೋಯ್ತು. ಜಸ್ಟ್ ಹೀಗೆ. ಪ್ರತಿ ಸಲ ಹಬ್ಬ ಬರುತ್ತೆ, ಆದ್ರೆ ಈ ಹಬ್ಬ ಏನು ನೀನ ಐರನ್ ಮಾಡ್ತಿದ್ಯಾ? ಪ್ರತಿ ವರ್ಷ ಹಬ್ಬ ಬರುತ್ತೆ ಅಂತ ನನಗೂ ಗೊತ್ತಿದೆ, ಆದ್ರೆ ಈ ಸಲ ಹಬ್ಬದಲ್ಲಿ ನಮ್ಮನೆ ಮಹಾಲಕ್ಷ್ಮಿ ಅಂತರಾತೆ ಇರ್ತಾರೆ ಅಂತ ನಿನಗ್ ಗೊತ್ತಿರ್ಲಿ. ಅದಕ್ಕೆ ಅವ್ರಿಗೋಸ್ಕರ ಈ ಸೀರೆನ ಅವ್ರ ಸೊಸೆಯಾಗಿ ನಾನೇ ನನ್ನ ಕೈಯಾರ ರೆಡಿ ಮಾಡ್ತಿದ್ದೀನಿ, ಗೊತ್ತಾ? ಆಯ್ತಮ್ಮ, ಮಾಡ್ಕೊ, ಒಳ್ಳೇದಾಗ್ಲಿ. ಹಲೋ, ನಿಂತ್ಕೊಳಮ್ಮ, ಇನ್ನೂ ವಿಷಯ ಇದೆ. ಈ ಸಲ ಪೂಜೆಗೆ ನಾನು ಈಜೆ ಬೇಕಾ ಕುತ್ಕೋತೀನಿ ಅಂತ ಬಂದ್ರೆ ಸರಿ ಇರೋದಿಲ್ಲ, ಗೊತ್ತಾಯ್ತಾ? ಸರು, ಡೀನ್ ನಂಬರ್ಸ ದಿನ ಏನಾಯ್ತು ಅಂತ ನಿಂಗೆ ನೆನ್ಪಿದ್ಯಾ? ಅವತ್ತು ಚಾಲೆಂಜ್ ಹಾಕಿದ್ದು ನೀವು, ಸೋತಿದ್ದು ನೀವು, ಆದ್ರೆ ಅಚ್ಚುಕಟ್ಟಾಗಿ ಗಂಡನ ಪಾಸ್ ಪೂಜೆ ಮಾಡಿದ್ದು ನಾನು. ಮತ್ತೆ ಅದೇ ರಿಪೀಟ್ ಆಗ್ಬೇಕಾ? ಈ ಸಲ ತಾವೇನೇ ಮಾಡಿದ್ರು ಪೂಜೆ ಕೂರಕ್ಕಾಗಲ್ಲ, ಸುಮ್ನೆ ಇಡವಲ್ಲ ಬೇಡ. ನಾನು ಅಂತರ ಅಕ್ಕನ ಜಾಗ ಕಿತ್ಕೋತಿದ್ದೀನಿ ಅಂತ ನಿನ್ಗೆ ಯಾಕೆ ಅನ್ಸ್ತಾ ಇದೆ? ನೋಡ್ ಸರು, ಲಕ್ಷ್ಮಿ ಪೂಜೆ ಮಾಡೋದು ಗಂಡ ಹೆಂಡತಿ, ಮೇಲೆ ಆ ದೇವಿ ಇದ್ದಾಳೆ, ಅವಳೇ ನಿರ್ಧಾರ ಮಾಡ್ತಾಳೆ. ಇದರಲ್ಲಿ ನಾನು ನೀನು ಮ್ಯಾಟ್ರೆ ಅಲ್ಲ. ಅಯ್ಯೋ ಹುಚ್ಚು ಹುಡ್ಗಿ, ಗೊತ್ತಿಲ್ಲ ಅಂತಾಳೆ, ಸಾರಿ ಅಂತಾಳೆ. ನೋಡು, ನೀನು ಏನೇ ಮಾಡಿದ್ರು ಅದು ಈ ಮನೆ ಒಳ್ಳೇದಕ್ಕೋಸ್ಕರ. ಆತರ ಪಟ್ಟು ಸಣ್ಣ ಪುಟ್ಟ ತಪ್ಪು ಮಾಡಿರಬಹುದು, ಆದ್ರೆ ನಿನ್ನ ಮನಸ್ಸಲ್ಲಿ ಈ ಮನೆ ಬಗ್ಗೆ, ನನ್ನ ಮಗನ ಬಗ್ಗೆ ಎಷ್ಟು ಗೌರವ ಅಭಿಮಾನ ಇದೆ ಅನ್ನೋದು ನನಗೆ ಗೊತ್ತು. ಅದಕ್ಕೆ ನೀನು ಏನೇ ತಪ್ಪು ಮಾಡಿದ್ರು ಹೇಳ್ಕೊ. ಹೇಳಕ್ಕಾಗಲ್ವಾ? ಪರವಾಗಿಲ್ಲ, ಆದರೆ ನಿನ್ನ ಮನಸ್ಸು ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಿನ್ನ ಸಾರಿಗೆ ನನಗೆ ಕ್ಷಮೆ ಇದೆ. ತಲೆ ಕೆಡಿಸ್ಕೋಬೇಡ, ನೆಮ್ಮದಿಯಾಗಿರು, ಹೋಗು, ಖುಷಿಯಾಗಿರು.
ಥ್ಯಾಂಕ್ಸ್ ಅಜ್ಜಿ. ಅಜ್ಜಿ, ಇನ್ನೊಂದು ಮಾತು. ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಏಜೆ ಜೊತೆಗೆ ಲೀಲಾ ಅತ್ತೆ ಕೂತ್ಕೋಬೋದಾ? ಏನಂದ? ಇನ್ನೊಂದ್ಸತಿ ಹೇಳ. ಲೀಲಾ ಅತ್ತೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಏಜೆ ಜೊತೆಗೆ ಲೀಲಾ ಅತ್ತೆ ಕೂತ್ಕೋಬೋದಾ ಅಂತ ಕೇಳಿದೆ. ನನ್ನ ಮೇಲೆ ನಿಮಗೆ ಯಾವುದೇ ಅನುಮಾನ ಇಲ್ಲ ಅನ್ನೋದಾದ್ರೆ ಇದೊಂದು ಮಾತು ನಡೆಸ್ಕೊಡಿ. ಪ್ಲೀಸ್ ಅಜ್ಜಿ, ಬರ್ತೀನಿ. ಏನಿದೆ ಆಶ್ಚರ್ಯ? ದುರ್ಗಾ ಈ ಮಾತಾಡಿರೋದಾ? ಇಲ್ಲ, ದುರ್ಗಾ ತುಂಬಾ ಬದಲಾಗಿದ್ದಾಳೆ. ಎಲ್ಲ ಭಗವಂತನ ಕೃಪೆ. ಎಕ್ಸ್ಕ್ಯೂಸ್ ಮೀ. ನಂಗೊಂದು ಕಾಲ್ ಇದೆ, ನಾನು ಬರ್ತೀನಿ, ಒಂದು ನಿಮಿಷ. ಅಂತ್ರ ಹಬ್ಬದ ದಿನಾನು ಏನಮ್ಮ ಇದು? ಎಲ್ಲ ಹೆಣ್ಮಕ್ಳು ಮೊಬೈಲ್ ಬಿಟ್ಟು ರೆಡಿ ಮಾಡ್ತಿಲ್ವಾ ಪೂಜೆಗೆ? ನೀನು ಬಾಮ್ಮ. ಇಲ್ಲ ಅಮ್ಮ, ಸ್ವಲ್ಪ ಅರ್ಜೆಂಟ್ ಇತ್ತು, ಬಂದ್ಬಿಡ್ತೀನಿ. ಎಲ್ಲಿ ದುರ್ಗಾ ಅಕ್ಕ ಕಾಣಿಸ್ತಾನೆ ಇಲ್ವಲ್ಲ? ಏನಾದರೂ ಪ್ಲಾನ್ ಮಾಡಿ ಲೀಲಾನ ಪೂಜೆಗೆ ಕೂರಿಸ್ಬೇಕು ಅಂತ ಅನ್ಕೊಂಡಿದ್ದಾರಾ ಹೇಗೆ? ಹೌದು, ಅಂತರಾತ್ರಿ ಎಲ್ಲಿ ಹೋಗ್ತಿದ್ದಾರೆ ಕೇಳೋಣ. ಹಲೋ, ನಾನು ನಿಮ್ಮ ಹತ್ರ ಅರ್ಜೆಂಟ್ ಮಾತಾಡೋದಿತ್ತು. ಸ್ವಲ್ಪ ನನ್ನ ಮಾತು ಕೇಳಿ. ಆ್ಯಕ್ಚುಲಿ ನನಗಿಲ್ಲೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ, ಅದ್ರ ಬಗ್ಗೆ ಹೇಳೋದಿತ್ತು. ಇಲ್ಲ, ಅದನ್ನು ಅಲ್ಲೇ ಬಂದು ಹೇಳೋದಕ್ಕೆ ಸಾಧ್ಯ. ಇಲ್ಲಿ ಗೋಡೆಗಳಿಗೂ ಕಿವಿಗಳಿದೆ. ನಾನು ಈಗಿರೋ ಪರಿಸ್ಥಿತಿಲಿ ಎಲ್ಲನೂ ಫೋನ್ನಲ್ಲಿ ಹೇಳೋದಕ್ಕಾಗಲ್ಲ. ಸೊ ಪ್ಲೀಸ್ ಸಿಗಿ. ಓಕೆ, ಥ್ಯಾಂಕ್ ಯು. ಎಲ್ಲೋಗ್ತಿದ್ದೀರಾ ಅತ್ತೆ? ಏಯ್, ನೀನೇನ್ ಸಣ್ಣ ಮಗುನಾ? ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ತಿಯಲ್ಲ, ಬುದ್ಧಿಲ್ವಾ ನಿನ್ಗೆ? ಯಾಕತ್ತೆ ಇಷ್ಟು ರೂಢಾಗಿ ಮಾತಾಡ್ತಾ ಇದ್ದೀರಾ? ನಾನೇನಂತ ಕೇಳ್ದೆ? ನೀವೇ ಪೂಜೆ ಕೂತ್ಕೋಬೇಕು ಅಂತ ನಿಮ್ ಸೀರೆನೆಲ್ಲ ಐರನ್ ಮಾಡಿಟ್ಟು ಜುವೆಲ್ಸ್ ಎಲ್ಲ ಸೆಟ್ ಮಾಡಿದ್ ನಾನೇ. ನೀವ್ ರೆಡಿ ಆಗ್ಬಿಟ್ಟು ಇನ್ನೇನ್ ಪೂಜೆ ಶುರು ಆಗೋ ಟೈಮ್ನಲ್ಲಿ ಎಲ್ಲೋ ಹೊರಗೆ ಹೋಗ್ತಿದ್ದೀರಲ್ಲ, ಅದಕ್ಕೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ದೆ. ಅಯ್ಯೋ ಸಾರಿ ನಮ್ಮ ಸರು, ಅದು ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡು, ಮನೆಯವ್ರು ಯಾರಾದರೂ ಕೇಳಿದ್ರೆ ಮ್ಯಾನೇಜ್ ಮಾಡ್ತಿರೋ, 10 ನಿಮಿಷ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಏನಿದು, ಅತ್ತೆ ಒಂದ್ಸಲ ರೇಗ್ತಾರೆ, ಒಂದ್ಸಲ ಕೂಲಾಗಿ ಮಾತಾಡ್ತಾರೆ, ಒಳ್ಳೆ ನಾಗವಲ್ಲಿ ತರ ಆಡ್ತಿದಾರಲ್ಲ. ಸಾರಿ ಅಂತ ಹೇಳಿದ್ನಲ್ಲಮ್ಮ, ಬೇಜಾರು ಮಾಡ್ಕೊಂಡ್ಯಾ? ಇಲ್ಲ ಅತ್ತೆ, ನೀವೇ ಅಲ್ವಾ, ನೀವೇನೇ ಆದ್ರೂ ನಂಗೆ ಬೇಜಾರಾಗೋದಿಲ್ಲ. ನೀವು ಹೋಗ್ಬಿಟ್ಟು ಬನ್ನಿ, ಪೂಜೆ ಶುರು ಆಗೋದ್ರೊಳಗಡೆ ಬಂದ್ಬಿಡಿ. ಬೇಗ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು. ಇವತ್ತು ಅದೇನೇ ಆದರೂ ಅಭಿ ಜೊತೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನಾನು ಕೂತ್ಕೊಳ್ಳೇಬೇಕು. ಸರ್, ಸ್ವಲ್ಪ ಬೇಗ ಹೋಗಿ, ನನಗೆ ಬೇರೆ ಕೆಲಸ ಇದೆ, ಪ್ಲೀಸ್.
ನೀವು ಕರೆ ಮಾಡುತ್ತಿರುವ ಚಂದಾದಾರರು ತೆಲುಗು ಸಿನಿಮಾ ಸೇಜಿಂಗ್ ತರ, ಇಂಗ್ಲಿಷ್ ಸಿನಿಮಾ ರೇಸಿಂಗ್ ತರ, ಹಿಂದಿ ಸಿನಿಮಾ ಕ್ರಾಸಿಂಗ್ ತರ ಅಡ್ಡಾದಿಡ್ಡಿ ರಸ್ತೆ, ಸಂಧಿ ಗುಂದಿ ಸಂತೆ, ಹೈವೇಗೋದ್ರು ನೋವೆ ಎಂದೇ ಸೇಜಿಂಗ್ ಮಾಡ್ತಾ ಇದ್ದೀನಿ. ಸಾರಿ, ಪ್ರಯಾಣಿಕರ ಗಮನಕ್ಕೆ, ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ನಿಷಿದ್ಧ. ಬೇಜಾರಾಗಬೇಡಿ, ಇಷ್ಟು ಮಾತಾಡ್ತಿದ್ದೀನಿ ಅಂತ ಓದುದ್ದ. ಇವರ್ ಫೇತ್ಫುಲಿ ಮಂಡ್ಯದೊಲಿ. ಮೇಡಮ್, ಅವ್ರು ಬರ್ತಾರೆ, ನಾವೆಲ್ಲ ಇಲ್ಲೇ ಇದ್ರು ನಿಮ್ಗೆ ಅವ್ರದ್ದೇ ಚಿಂತೆ, ನಾವೆಲ್ಲ ಇಲ್ವೇ ಇಲ್ಲಿ? ವಿಶ್ವರೂಪ್, ಪೂಜೆ ತಯಾರಿ ಮಾಡಕ್ಕೆ ಅವ್ರು ಹೆಲ್ಪ್ ಮಾಡಲಿಲ್ಲ ಅಂದ ತಕ್ಷಣ ಅವ್ರನ್ನ ಬಿಟ್ಟು ಪೂಜೆ ಮಾಡಕ್ಕಾಗತ್ತಾ? ಸರು, ಎಲ್ಲಿ ಅಂತರ ಅಕ್ಕ? ಏನ್ರಮ್ಮ ಅದು ಮತ್ತೆ ಗುಸ್ಗುಸು? ಅದು ಅಂತರ ಅಕ್ಕ ಎಲ್ಲಿ ಅಂತ ಮಾತಾಡ್ತಿದ್ವಿ ಅಜ್ಜಿ. ಇಲ್ಲಿಲ್ಲ ಬೇಕು ಅಂತಾನೆ ಅತ್ತೆ ಹೆಸರು ಎತ್ತುತ್ತಿದ್ದಾಳೆ. ಅಜ್ಜಿ, ಅತ್ತೆ ಇಲ್ಲೇ ಎಲ್ಲ ಹೋಗಿದ್ದಾರೆ. ನಾನು ಅವ್ರಿಗೆ ಕಾಲ್ ಮಾಡಿ ವಿಚಾರಿಸ್ತೀನಿ ಎಲ್ಲಿದ್ದಾರೆ ಅಂತ. ಇನ್ನೊಂದು 2 minutes ಬಂದ್ಬಿಡ್ತಾರೆ. ವಾವ್, ಅಲಂಕಾರ ತುಂಬಾ ಚೆನ್ನಾಗಿದೆಯಮ್ಮ. ಸರ್, ಇದೆಲ್ಲ ನಮ್ಮ ಲೀಲಾ ಮೇಡಮೇ ಮಾಡಿರೋದು. ಗ್ರೇಟ್ ಜಾಬ್ ಲೀಲಾ. ಎಲ್ಲಿ ಅಂತರ ಕಾಣಿಸ್ತಾ ಇಲ್ಲ? ರಾಮ್ ಅಂತರ ಅಂತಿದ್ದಾನೆ, ದುರ್ಗಾ ಲೀಲಾ ಅಂದಿದ್ದಾಳೆ. ಈ ಗಡ್ಬಿಡಿಲಿ ರಾಮ್ ಜೊತೆ ಯಾರು ಕೂಡ್ತಾರಪ್ಪ ಭಗವಂತ? ನಿನ್ನ ಕಣ್ಣೀರಿನ ಕತೆ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ಆ ಸಾಮ್ರಾಜ್ಯ. ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನನ್ನವರೆಗೂ ಬಂದಿದ್ಯಾ ಅಂದ್ರೆ ನೀನು ಈ ಕೆಲಸಕ್ಕೆ ಲಾಯಕ್ಕೆ ಅಲ್ಲ. ಇನ್ನು ನಿನ್ನ ಅವಶ್ಯಕತೆ ನನಗಿಲ್ಲ. ಇಲ್ಲ ಇಲ್ಲ, ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನೋಡೋ, ಆ ಮನೆನ ಕಂತ್ರಿ ಬುದ್ಧಿ ಉಪಯೋಗಿಸೋದ್ರಿಂದ ಹಾಳು ಮಾಡಕ್ಕಾಗಲ್ಲ. ಆ ಮನೆನ, ಮನೆ ಜನನ ಪ್ರೀತಿಯಿಂದ ನಂಬಿಸಿ ಕುತ್ತಿಗೆ ಕೊಯ್ಬೇಕು. ನಂಬಿಸಿದೀನಿ, ಎಲ್ರೂ ನಂಬಿಸಿದೀನಿ. ಅಷ್ಟರಲ್ಲಿ ಆ ಲೀಲಾ ಒಬ್ಳು ಬಂದು ಮಧ್ಯೆ ನಿಂತಿದ್ದಾಳೆ. ಈಗ ನಮಗೂ ಆ ಮನೆಗೂ ಗೋಡೆ ಅಂದ್ರೆ ಆ ಲೀಲಾ ಒಬ್ಳೆ. ಅಗತ್ಯ ಬಿದ್ರೆ ಅವಳನ್ನ ಮುಗಿಸ್ತೀನಿ. ಹೇಳೋದಲ್ಲ, ಮಾಡಿ ತೋರ್ಸು. ಇನ್ನು ಮೇಲೆ ಸಣ್ಣ ಪುಟ್ಟ ಜುಜುಬಿ ವಿಷಯಕ್ಕೆಲ್ಲ ನನ್ನ ಕರಿಬೇಡ, ನೆನಪಿರ್ಲಿ. ನನ್ನನ್ನು ಯಾರೂ ಕರಿಬೇಡಿ, ಕೈ ಮುಗಿದು ಕೇಳ್ಕೊತೀನಿ. ಅತ್ತೆ, ಅತ್ತೆ, ಯಾಕೆ ಎಲ್ರೂ ಅವ್ರಿಗೆ ತೊಂದರೆ ಕೊಡ್ತಿದ್ದೀರಾ? ಇನ್ನೊಂದ್ 2 ನಿಮಿಷ ಹತ್ರ ಅತ್ತನೆ ಬಂದ್ಬಿಡ್ತಾರೆ. ರಾಮ್, ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಇದೆ ಅನ್ನೋದಾದ್ರೆ, ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅನ್ನೋದಾದ್ರೆ, ವರಮಹಾಲಕ್ಷ್ಮಿ ಪೂಜೆಗೆ ನೀನು, ನಿನ್ ಜೊತೆ ನನ್ನ ಸೊಸೆ ಲೀಲಾ ಇಬ್ಬರೇ ಕೂತ್ಕೋಬೇಕು. ನೀನೀಗ್ಲೇ ಹೋಗಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಇಲ್ಲದೆ ಹೋದ್ರೆ ಏನಾಗತ್ತೆ ಅಂತ ನಾನೀಗ ಹೇಳೋದಿಲ್ಲ, ಆಮೇಲೆ ನಿಂಗೆ ಗೊತ್ತಾಗುತ್ತೆ. ಸಾಕು, ನಾನು ತುಂಬಾ ಹೊತ್ತು ಕಾಯೋದು ಇಲ್ಲ, ಇವತ್ತು ಹೇಳೋ ಅಗತ್ಯನೂ ಇಲ್ಲ. ನಾ ಹೇಳಿದ್ ನಡಿಬೇಕು ಅಷ್ಟೇ. ಲೀಲಾ ಪೂಜೆ ಕೂರೋದ್ರಲ್ಲಿ ಯಾವುದು ತಪ್ಪಿಲ್ಲ. ಹೋಗಿ ಲೀಲಾ ಅವ್ರನ್ನ ಕರ್ಕೊಂಡ್ಬನ್ನಿ. ತಾಯಿ ಆಸೆ ಈಡೇರಿಸೋದು ಕೂಡ ಒಂದು ದೇವ್ರ ಪೂಜೆ ತರಾನೇ. ನಿಮ್ ತಾಯಿಗೋಸ್ಕರನಾದ್ರೂ ಹೋಗಿ. ನಂದ ಹೊಸದಾಗಿ ಬಿಹೇವ್ ಮಾಡ್ತಿರೋದು ನೀನು. ಇದು ಲೀಲಾನೂ ಅಲ್ಲ, ಇದು ಅವಳ ಬಿಹೇವಿಯರು ಅಲ್ಲ.
ನಾನೇ ಲೀಲಾ, ಡಬಲ್ ಆಕ್ಟಿಂಗ್ ಮಾಡಕ್ಕೆ ಇದೇನ್ ಫಿಲ್ಮಾ? ನೀವೇನೇನೋ ಮಾತಾಡಿ ಕೋಪನೆಲ್ಲ ಕರಗಿಸ್ಬಿಡ್ತೀರಪ್ಪ. ಸರಿ, ಅಮ್ಮ ಪೂಜೆ ಕರೀತಾ ಇದಾರೆ, ಬಾ. ಅದ್ ನನಗ್ ಗೊತ್ತು, ಬೇಡ ಅಂತ ನಾನು ಇಲ್ಲಿಗೆ ಬಂದಿರೋದು. ನೋಡಿ, ಅದು ಅಂತ್ರ ಅಕ್ಕನ ಜಾಗ. ನಾನ್ ಪೂಜೆ ಕುತ್ಕೊಂಡ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿ. ಈಗ ಅಜ್ಜಿ ಕರಿಯಕ್ ಹೇಳಿದಾರೆ ಅಂತ ನೀವ್ ನನ್ನ ಕರಿಯಕ್ ಬಂದಿದ್ದೀರಾ. ಯಾಕೆ ನಿಮಗೇನು ನೋವಾಗ್ತಿಲ್ವಾ? ನಿಮ್ಮಿಬ್ರ ಮಧ್ಯ ಬಂದ್ರೆ ನನಗ್ ಗಿಲ್ಟ್ ಕಾಡುತ್ತೆ. ಆತರ ಯಾವ ಗಿಲ್ಟು ನನಗ್ ಬೇಡ. ಪ್ಲೀಸ್, ಅಕ್ಕ ಬರೋವರೆಗೂ ನೀವು ವೇಟ್ ಮಾಡಿ. ಇಲ್ಲ, ನನಗೆ ನೀನ್ ಹೇಳ್ತಿರೋದೆಲ್ಲ ಅರ್ಥ ಆಗುತ್ತೆ. ಅದ್ರ ಅಮ್ಮ ತುಂಬಾ ಕೇಳ್ತಾ ಇದಾರೆ, ಅವ್ರಿಗೋಸ್ಕರ ಬಾ. ಇಲ್ಲಪ್ಪ, ನಾನು ತಪ್ಪು ಮಾಡ್ದಂಗಾಗುತ್ತೆ, ನಾನು ಬರಲ್ಲ. ಇಲ್ಲ ಪ್ಲೀಸ್, ನೀನ್ ಯಾವ ತಪ್ಪು ಮಾಡಿಲ್ಲ. ನಿನ್ ಮನ್ಸಲ್ಲಿರೋ ಒಳ್ಳೆತನ ನಿನ್ನನ್ನ ತಪ್ಪು ಮಾಡೋದಕ್ಕೆ ಬಿಡೋದೂ ಇಲ್ಲ. ಮೋರೋವರ್, ಇದು ನಾನು ನೀನು ಬೇಕು ಅಂತ ಮಾಡ್ಕೊಂಡಿರೋದಲ್ಲ, ಇದು ಡೆಸ್ಟಿನಿ ಡಿಸೈಡ್ ಮಾಡಿರೋದು. ನಾನು ನೀನು ಮೊದಲು ಭೇಟಿಯಾದಾಗ ಹೇಗಿದ್ವಿ? ಜಗಳ ಆಡ್ತಿದ್ವಿ, ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗೆ ಆಗ್ತಾನೆ ಇರಲಿಲ್ಲ. ಡು ಯು ರಿಮೆಂಬರ್? ಆದ್ರೆ ಇವತ್ತು ವಿಧಿ ನಮ್ಮಿಬ್ರನ್ನ ಒಂದು ಮಾಡಿದೆ, ಒಂದೇ ಜಾಗದಲ್ಲಿ ಇರೋ ಹಾಗೆ ಮಾಡಿದೆ, ನಮ್ಮಿಬ್ರನ್ನ ಇಷ್ಟ ಹತ್ರ ಮಾಡಿದೆ. ಇದ್ಯಾವುದು ನಾವು ಬಯಸಿರ್ಲಿಲ್ಲ ಲೀಲಾ, ಪ್ಲೀಸ್ ಅರ್ಥ ಮಾಡ್ಕೋ. ನೀವ್ ಹೇಳ್ತಿರೋದೆಲ್ಲ ಓಕೆ ರೀ, ಆದ್ರೆ ನಿಮ್ ಜೊತೆ ಪೂಜೆ ಕುತ್ಕೊಳ್ಳೋಕೆ ನನಗೆ ಯೋಗ್ಯತೆ ಇದೆಯಾ? ಇಲ್ಲ, ಆಫ್ ಆಲ್ ನೀನ್ ಯೋಗ್ಯತೆ ಬಗ್ಗೆ ಮಾತಾಡಬೇಡ. ಆ ಜಾಗದಲ್ಲಿ ಕೂರೋ ಎಲ್ಲ ಅರ್ಹತೆ ನಿನಗಿದೆ. ಯಾಕಂದ್ರೆ ನೀನು ನನ್ನ ಹೆಂಡತಿ. ಕರ್ಮ, ನಾನು ಏನೋ ಒಂದು ಮಾಡೋದಕ್ಕೆ ಹೋಗ್ಬೇಕು ಅಂತಿರ್ತೀನಿ, ಅಷ್ಟರಲ್ಲಿ ಇನ್ನೊಂದೇನೋ ಆಗಿರತ್ತೆ. ಲೀಲಾಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ಅವಳು ಮಾತ್ರ ಪೂಜೆಗೆ ಬರೋದಿಲ್ಲ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನನಗ್ ಗೊತ್ತಿತ್ತು ನೀ ಲೀಲಾನ್ ಕರ್ಕೊಂಡ್ ಬಂದೇ ಬರ್ತೀಯ ಅಂತ. ನನ್ನ ಹೇಗ್ ನೋಡ್ತಿದ್ದಾಳ ನೋಡು. ಏಯ್, ಏನೇ ನೀನು? ಪೂಜೆ ಮಾಡು ಅಂತಂದ್ರೆ ಸೋಂಬೇರಿತನ ಮಾಡ್ಕೊಂಡು ಹೊರಟೋಗ್ತೀಯಾ? ಕೂತ್ಕೋ, ಸುಮ್ನೆ ಕೂತ್ಕೊ ಅಂದೆ. ಬನ್ನಿ, ಇಬ್ರು ಕೂತ್ಕೊಳ್ಳಿ. ಬಾಯಿ ಮುಚ್ಕೊಂಡು ಪೂಜೆ ಮಾಡ್ಬೇಕು. ಅಜ್ಜಿ, ಬಾಯಿ ಮುಚ್ಕೊಂಡು ಮಂತ್ರ ಹೇಳಕ್ಕಾಗತ್ತಾ? ಮೇಡಮ್, ನೀವು ರಿಲ್ಯಾಕ್ಸ್ ಆಗಿದೆ. ಮೊದಲು ಪೂಜೆ ಮುಗಿಸೋಣ. ಸರಿ ಸರ್. ಓಂ ಪ್ರಕೃತಿಯೇ ನಮಃ, ವಿಕೃತಿಯೇ ನಮಃ, ವಿದ್ಯಾಯ ನಮಃ, ಸರ್ವತತ್ವ ಪ್ರದಾಯ ನಮಃ, ಶ್ರದ್ಧಾಯ ನಮಃ, ವಿಭೂತಿಯೇ ನಮಃ, ಸುರಭ್ಯೇ ನಮಃ, ಪರಮಾತ್ಮಕಾಯ ನಮಃ, ವಾಚೇ ನಮಃ, ಪದ್ಮಾಲಯಾಯ ನಮಃ, ಚ್ಯುತಿಯೇ ನಮಃ, ಸ್ವಾದಾಯ ನಮಃ, ಸುಧಾಯ ನಮಃ, ಧನಾಯ ನಮಃ. ಅಜ್ಜಿ ಏನ್ ಹೀಗೆ ಅನ್ಕೊಂಡಿದ್ನ ರೆಬಲ್ ಆಗಿ ಸಾಧಿಸಿ ಬಿಟ್ರಲ್ಲ? ನನಗೂ ಅದೇ ಆಶ್ಚರ್ಯ. ಮೇಡಮ್, ನಮ್ಮ ಅಜ್ಜಿ ಧ್ಯೇಯ, ನ್ಯಾಯ, ಕಾರ್ಯ ವರ್ಡಿಂಗ್ ಬರ್ತಿಲ್ಲ. ಅದೇನೇ ಇರಲಿ, ಅಜ್ಜಿ ಒಂದ್ಸಲ ಡಿಸೈಡ್ ಮಾಡಿದ್ರೆ 100 ಸಲ ಡಿಸೈಡ್ ಮಾಡ್ತಾರೆ. ಅವ್ರು ಈ ಮನೆ ಸೂಪರ್ ಸ್ಟಾರ್ ಇದ್ದಾಗೆ. ತೊಳಿಪ, ಹೂವ ಮಂತ್ರಾಕ್ಷತೆ ಇಟ್ಕೊಳ್ಳಿ ಕೈಯಲ್ಲಿ. ನೀನು ಅವ್ರ ಕೈ ಹಿಡ್ಕೊಮ್ಮ. ಮಮ ಉಪಾತ್ತ ಸಮಸ್ತ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಆಚಾರ್ಯ ಮುಖೇಣ ಮಹಾಗಣಪತಿ ಪುರಸ್ಪರ ಪರಮಹಾಲಕ್ಷ್ಮಿ ಪೂಜಾಕ್ಯಂ ಕರ್ಮ ಕರಿಷ್ಯೆ. ಓಂ ಸುಮುಖಸ್ಸೇಕದಂತಶ್ಚಾಕಪಲೋಕಚಗಣಗಃ ಲಂಬೋದರ್ಶ ವಿಗಡೋ ವಿಘ್ರಾಜೋ ಗಣಾಧಿಪಃ.
ಆಹಾ, ಎಂಥ ದೃಶ್ಯ ನೋಡೋ ಸೌಭಾಗ್ಯ ಕೊಟ್ಬಿಟ್ಯಪ್ಪ. ಅಂತರ ಬಂದ್ಮೇಲೆ ಈ ಥರ ಸನ್ನಿವೇಶ ಎದುರಾಗುತ್ತೆ, ಅದನ್ನ ನಾನು ನೋಡ್ತೀನಿ ಅನ್ನೋ ನಂಬಿಕೆನೇ ಹೊರಟೋಗಿತ್ತು. ಕೊನೆಗೂ ನಮ್ಮ ಲೀಲಾ ಸ್ಥಾನ ಏನು ಅಂತ ನೀನೇ ನಿರೂಪಿಸ್ಬಿಟ್ಟೆ. ಅಯ್ಯೋ, ಏನ್ ಮಾಡ್ಲಿ ಇವಾಗ? ಇವನ್ ಬೇರೆ ತುಂಬಾ ಹೊತ್ತು ತಗೊಂಬಿಟ್ಟ. ಕರ್ಮ. ಅಪ್ಪ ಸ್ವಾಮಿ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಬೇಗ ಗಾಡಿ ಓಡಿಸು. ಸ್ಪೀಡಾಗಿ ಹೋಗೋದು ಕಾನೂನು ಬಾಹಿರ. ರೀಲ್ಸ್ ಬ್ರೇಕ್ ಆದ್ರೂ ನಾನು ರೂಲ್ಸ್ ಬ್ರೇಕ್ ಮಾಡೋದಿಲ್ಲ ಮೇಡಮ್. ನನ್ಗೆ ನಿನ್ ಮಾತ್ ಕೇಳಕ್ ಆಗ್ತಿಲ್ಲ, ತಲೆನೋವು ಬರ್ತಿದೆ. ಹಂಗಾರಿ ಇಲ್ಲೇ ಪಕ್ಕದಲ್ಲೇ ಬೆಂಗಳೂರು ಬೆಸ್ಟ್ ಅಪ್ಸೆಟ್ ಇಲ್ಲೇ ಪಕ್ಕದಲ್ಲೇ ಬೆಂಗಳೂರು ಬೆಸ್ಟ್ ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊ ಹೋಗ್ತೀನಿ. ನೋಡು, ನೀನ್ ಎಲ್ಲೂ ಕರ್ಕೊಂಡು ಹೋಗ್ಬೇಡ, ನನ್ನನ್ನ ಮೊದ್ಲು ಮನೆಗ್ ಬಿಡು. ಇಲ್ಲ, ನನ್ನ ಪ್ರಕಾರ ನಾನಿಲ್ದೆ ಅಲ್ಲಿ ಪೂಜೆ ನಡೆದಿರಲ್ಲ, ಅರ್ಧಕ್ಕೆ ನಿಂತಿರುತ್ತೆ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್, ಪಕ್ಕದಲ್ಲೇ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಇದೆ. ಮುರಿದು ಬಾಯಿಲಿ ಇಟ್ಕಂದ್ರೆ ಬೆಣ್ಣೆ ಯಾವುದು ದೋಸೆ ಯಾವುದು ಅಂತಾನೇ ಗೊತ್ತಾಗಲ್ಲ ಮೇಡಮ್. ಹಂಗ ಒಳಗಡೆ ಹೋಗ್ಬಿಡ್ತದೆ. ಹೋಗ್ ಬರುವ ಮೇಡಮ್. ಏ ಇಡಿಯಟ್, ಏನ್ ತಮಾಷೆ ಮಾಡ್ತಿದ್ಯಾ? ಸುಮ್ನೆ ಇದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಹೇಳ್ತಿದ್ಯಾ? ನೋಡು, ಗಾಡಿ ನಿಲ್ಸು ಅಂದೆ. ನಿನಗೂ ಅಂತ ಕೇಳ್ತಿದ್ದೀರಾ? ನಿಮಗೂ ಆಗಿದ್ಯಾ ಅಜ್ಜಿ? ಹೌದು ಕಣಸರು, ಅವತ್ತು ದೇವಸ್ಥಾನದಿಂದ ಬರೋವಾಗ ನಾನು ಅವಳಿಗೆ ಸಮಾಧಾನ ಮಾಡ್ಕೊ ಅಂತ ಹೇಳ್ದೆ ಕಣೆ. ಅಷ್ಟಕ್ಕೆ ಅವಳು ಅದೇನೋ ನೀ ಹೇಳಿದ್ಯಲ್ಲ ನಾಗವಲ್ಲಿ, ಹಾಗೆ ಆಗ್ಬಿಟ್ಲು ಕಣೆ. ನನ್ಗಂತೂ ಇವಳೇನಾ ನಮ್ಮ ಮಂತ್ರ ಅಂತ ಅನ್ನಿಸ್ಬಿಡ್ತು ಕಣೆ. ಅಲ್ವಾ ಅಜ್ಜಿ? ಅವರು ಇದಕ್ಕಿದ್ದಂಗೆ ಕೂತ್ಬಿಡ್ತಾರೆ. ಎಷ್ಟು ಭಯ ಆಗುತ್ತೆ ಅಲ್ವಾ? ನನ್ನ ಸಂಕಟ, ನನ್ನ ನೋವು, ನನ್ನ ಫೀಲಿಂಗ್ಸು ಈ ಮನೆಯಲ್ಲಿ ಯಾರಿಗೂ ಅರ್ಥ ಆಗಲ್ಲ. ನಿಮಗ್ ಮಾತ್ರ ಅರ್ಥ ಆಗೋದು. ಎಲ್ಲರೂ ನನ್ನನ್ನ ಬೈದ್ ಬಿಡ್ತಾರೆ. ಅದಕ್ಕೆ ಅಷ್ಟೇ ಬೈಬೇಡಿ ಅಂತ ಹೇಳ್ಬಿಟ್ಟು ವಿಷಯ ಹೇಳ್ದೆ. ಹೆದರ್ಕೋಬೇಡ ಕಣ, ನಾನು ಇದ್ದೀನಿ. ಅಯ್ಯೋ, ನೀವೇ ಹೆದರ್ಕೊಂಡಿದ್ದೀರಾ. ನೀವೇ ನನಗ್ ಧೈರ್ಯ ಹೇಳ್ತೀರಾ ಅಜ್ಜಿ? ನೋಡು, ನಿನಗೆ ಆ ವ್ಯಕ್ತಿಯಿಂದ ಭಯ ಆಗ್ತಿದೆ ಅಂತಂದ್ರೆ ಆ ವ್ಯಕ್ತಿಯಿಂದ ದೂರ ಇದ್ದು ಬಿಡು ಅಷ್ಟೇ. ಅತ್ತೆ ಅಲ್ವಾ ಅಜ್ಜಿ, ಅದಕ್ಕೆ ಅವ್ರ ಹಿಂದೆನೆ ಇರ್ತೀನಿ. ಹೇಗೆ ಅವಾಯ್ಡ್ ಮಾಡಕ್ಕಾಗುತ್ತೆ? ಒಂದೊಂದ್ಸಲ ಒಳ್ಳೇದ್ರ ಜೊತೆ ಕೆಟ್ಟದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಹೋಗ್ಲಿ ಬಿಡಿ. ಏನೂ ಆಗ್ಲಿಲ್ಲ ಅಲ್ವಾ ಅಜ್ಜಿ? ಇಲ್ಲ, ಪರವಾಗಿಲ್ಲ, ಏನೂ ಆಗಿಲ್ಲ. ನೀ ಹೊರಟು. ಒನ್ಸ್ ಅಗೇನ್ ಸಾರಿ ಅಜ್ಜಿ. ಪರವಾಗಿಲ್ಲ, ಹೋಗು. ಹುಷಾರು. ಇಲ್ಲೇನೋ ಇದೆ ಅಂತ. ಕೆಲಸದವ್ರ ಮೇಲೂ ಯಾವತ್ತೂ ಹೀಗೆ ಜೋರು ಮಾಡ್ದವಳಲ್ಲ. ಅಂಥದ್ರಲ್ಲಿ